ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಆಕ್ಚುಲಿ ಎಡ್ಡಿ ಒಂದು ಟಾಪ್ ಕ್ಲಾಸ್ ಆಕ್ಟರ್. ಅವ್ರ ಮೂವೀಸ್ ಎಲ್ಲ ಸೂಪರ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ಬೇಕಾದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ಎಡ್ಡಿ ಅವರ ಆಕ್ಟಿಂಗ್ ಅಲ್ಲಿ ಮೀಟ್ ಡೇವ್ ಅನ್ನೋ ಇಂಗ್ಲಿಷ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ಒಂದು ಸ್ಪೇಸ್ ಸ್ಟೋನ್ ಎಲ್ಲಿಗೋ ಹಾರ್ಕೊಂಡು ಹೋಗ್ತಾ ಇದೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಸ್ಯಾಟಲೈಟ್ ಮೇಲೆ ಡ್ಯಾಶ್ ಮಾಡಿದ್ರಿಂದ ಡೈರೆಕ್ಷನ್ ಚೇಂಜ್ ಆಗಿ ಭೂಮಿ ಮೇಲೆ ಬೀಳ್ತಾ ಇದೆ. ಈ ವಿಷಯನ ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಆಫೀಸರ್ ನೋಡ್ಲೇ ಇಲ್ಲ. ಅವರ ಗರ್ಲ್ ಫ್ರೆಂಡ್ ಜೊತೆ ಫೋನ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ಇವಾಗ ಆ ಸ್ಪೇಸ್ ಸ್ಟೋನ್ ಒಬ್ಬ ಹುಡುಗನ ಮನೆ ವಿಂಡೋ ಗ್ಲಾಸ್ ನ ಹೊಡ್ಕೊಂಡು ಫಿಶ್ ಪಾಟ್ ಒಳಗಡೆ ಬಿದ್ದೋಗುತ್ತೆ. ಈ ಸೌಂಡ್ ಕೇಳಿ ಅಮ್ಮ ಹೊರಗಡೆ ಬರ್ತಾರೆ. ಇವರೇ ನಮ್ಮ ಹೀರೋಯಿನ್ ಟೀನಾ. ಹೊರಗಡೆ ನೋಡಿದ್ರೆ ಹುಡುಗರು ಆಟ ಆಡ್ತಾ ಇದ್ದಾರೆ. ಅದಕ್ಕೆ ತಕ್ಕಿದ ಹಾಗೆ ಮನೆ ಒಳಗಡೆ ಒಂದು ಬಾಲ್ ಬಿದ್ದಿದೆ. ಅದಕ್ಕೆ ಆ ಹುಡುಗರೇ ವಿಂಡೋಸ್ ನ ಹೊಡೆದಾಕಿರ್ಬೇಕು ಅಂತ ಅನ್ಕೋತಾರೆ ಅಮ್ಮ. ಆವಾಗ ಮಗ ಅದು ಸ್ಪೇಸ್ ಸ್ಟೋನ್, ಅದು ಆಕಾಶದಿಂದ ಬಂದು ಬಿದ್ದಿದೆ ಅಂತ ಎಷ್ಟೋ ಹೇಳ್ತಾನೆ. ಆದ್ರೆ ಅಮ್ಮ ನಂಬ್ತಾನೆ ಇಲ್ಲ. ನೋಡು, ನನ್ನ ಮಗನಿಗೆ ಎಷ್ಟು ಇಮ್ಯಾಜಿನೇಷನ್ ಶಕ್ತಿ ಇದೆ ಅಂತ ಮಾತಾಡಿಬಿಟ್ಟು ಮಗನನ್ನ ಮುದ್ದು ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಆಮೇಲೆ ಮಗ ಫಿಶ್ ಪಾಟ್ ನ ನೋಡಿದ್ರೆ ಆ ಸ್ಟೋನ್ ಪಾಟ್ ಒಳಗಡೆ ಇರೋ ನೀರ್ನ ಹಾಗೆ ಎಳ್ಕೊಳ್ತಾ ಇದೆ, ಸಕ್ ಮಾಡ್ಕೊಳ್ತಾ ಇದೆ. ಇವಾಗ 3 ತಿಂಗಳ ನಂತರ ಅದೇ ತರ ಮತ್ತೆ ಇನ್ನೊಂದು ಸ್ಪೇಸ್ ಶಟಲ್ ಭೂಮಿ ಮೇಲೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಪಕ್ಕದಲ್ಲಿ ಬಂದು ಬೀಳುತ್ತೆ. ಆದ್ರೆ ಅದು ಸ್ಪೇಸ್ ಶಿಪ್ ತರಾನೇ ಇಲ್ಲ, ಮನುಷ್ಯನ್ ತರ ಇದೆ. ಆಮೇಲೆ ಎದ್ರೆ ಅವನ ಮೇಲೆ ಏನು ಎಲೆಕ್ಟ್ರಿಕ್ ಪವರ್ ತರ ಬಂದು ಆಟೋಮೆಟಿಕ್ ಅವನ ಡ್ರೆಸ್ ಎಲ್ಲ ಕ್ಲೀನ್ ಆಗುತ್ತೆ. ಆಮೇಲೆ ಆ ಏಲಿಯನ್ ನಡೆಯೋಕೆ ಗೊತ್ತಿಲ್ಲದೆ ಇರೋ ತರ ನಡ್ಕೊಂಡು ಹೋಗ್ತಾ ಇದೆ. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಒಂದು ಐಲ್ಯಾಂಡ್. ಸೊ ಅಲ್ಲಿಂದ ಸಿಟಿಗೆ ಬರ್ಬೇಕು ಅಂದ್ರೆ ಶಿಪ್ ಅಲ್ಲೇ ಬರ್ಬೇಕು. ಸೊ ಶಿಪ್ಪಿಗೆ ಹತ್ಕೊಳ್ಳುತ್ತೆ ಏಲಿಯನ್. ಆವಾಗ ಒಬ್ಬಳ ಅಜ್ಜಿ ಅವನನ್ನ ನೋಡಿ ಸ್ಮೈಲ್ ಮಾಡ್ತಾಳೆ. ಅದಕ್ಕೆ ಏಲಿಯನ್ ನಗಾಡ್ತೀನಿ ಅನ್ಬಿಟ್ಟು ಬಾಯಿನ ಒಂಥರ ಮಾಡ್ತಾ ಇದ್ದಾನೆ. ನೋಡಿ ಹೇಗಿದೆ. ಈ ಕಡೆ ಸ್ಪೇಸ್ ಇಂದ ಏನೋ ಭೂಮಿ ಮೇಲೆ ಬಿದ್ದಿದೆ ಅನ್ನೋ ವಿಷಯ ಪೊಲೀಸ್ಗೆ ಗೊತ್ತಾಗುತ್ತೆ. ಸೊ ಅದನ್ನ ಹುಡಿಕೊಂಡು ಆ ಪ್ಲೇಸ್ ಗೆ ಹೋಗ್ತಾರೆ ಪೊಲೀಸ್. ಈ ಕಡೆ ನಮ್ಮ ಏಲಿಯನ್ ಸಿಟಿ ಒಳಗಡೆ ಬಂದಾಯ್ತು. ಜನ ಎಲ್ಲ ನಮ್ಮ ಏಲಿಯನ್ ಒಂಥರ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ಅಂದ್ರೆ ನಮ್ಮ ಏಲಿಯನ್ ಹಾಕಿರೋ ಡ್ರೆಸ್ ಆ ತರ ತುಂಬಾನೇ ಓಲ್ಡ್ ಡಿಸೈನ್. ಆಮೇಲೆ ಏಲಿಯನ್ ಬೇರೆಯವ್ರು ಏನೇ ಮಾಡಿದ್ರು ಅದನ್ನೇ ರಿಪೀಟ್ ಮಾಡ್ತಾ ಇರ್ತಾನೆ. ಇವನು ಬೇರೆಯವ್ರು ಮಾಡೋ ರೀತಿನೇ ಮಾಡ್ತಾನೆ. ಫೋಟೋ ತಗೊಂಡ್ರೆ ಫೋಸ್ ಕೊಡ್ತಾನೆ, ಬಬಲ್ಸ್ ಜೊತೆ ಆಟ ಆಡ್ತಾನೆ. ಆಮೇಲೆ ಗೊತ್ತಿಲ್ಲದೆ ರೆಡ್ ಸಿಗ್ನಲ್ ಬಿದ್ದಿರ್ಬೇಕಾದ್ರೆ ರೋಡ್ ನ ಕ್ರಾಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆವಾಗ ಒಂದು ಕಾರು ಸ್ಪೀಡ್ ಆಗಿ ಬಂದು ಅವನನ್ನ ಡ್ಯಾಶ್ ಮಾಡ್ಬಿಡುತ್ತೆ. ಹಾರ್ಕೊಂಡು ಹೋಗಿ ಬೀಳ್ತಾನೆ ನಮ್ಮ ಏಲಿಯನ್. ಕಾರ್ನ ಓಡಿಸ್ಕೊಂಡು ಬಂದಿದ್ದು ಬೇರೆ ಯಾರು ಇಲ್ಲ, ನಮ್ಮ ಹೀರೋಯಿನ್ ಟೀನಾ. ಕಾರಿಂದ ಇಳಿದು ಓಡಿ ಬಂದು ಏನಾಯ್ತು ಅಂತ ನೋಡ್ತಾಳೆ. ಏಲಿಯನ್ಗೆ ಏನೂ ಆಗಿಲ್ಲ, ಆದ್ರೆ ಕಾಲ್ ಮಾತ್ರ ಸ್ವಲ್ಪ ಡೊಂಕ್ ಆಗ್ಬಿಟ್ಟಿದೆ, ಬೆಂಡ್ ಆಗ್ಬಿಟ್ಟಿದೆ. ಆವಾಗ ಕ್ರೌಡ್ಸ್ ತುಂಬಾ ಸೇರ್ಕೋತಾರೆ. ಅದಕ್ಕೆ ಟೀನಾ ಎಲ್ಲಿಂದ ಬಂದ್ರು, ಏನಾದ್ರು ಪ್ರಾಬ್ಲಮ್ ಅಂದ್ರೆ ಹೋಗ್ರ ಕೆಲ್ಸ ನೋಡ್ಕೊಂಡು ಅಂತ ಬೈದ್ಬಿಟ್ಟು ಆಮೇಲೆ ಏಲಿಯನ್ ಹತ್ರ ಸೊತ್ತೋಗ್ ಬಿಡ್ಬೇಡ, ಜೀವಂತವಾಗಿರೋ, ಇಲ್ಲೇ ಇರೋ, ಸೊತ್ತೋಗ್ ಬಿಡ್ಬೇಡ, ಇರು, ಆಂಬ್ಯುಲೆನ್ಸ್ ಗೆ ಫೋನ್ ಮಾಡ್ತೀನಿ ಅಂತ ಫೋನ್ ನ ತಗೊಂಡು ಆಂಬ್ಯುಲೆನ್ಸ್ ಗೆ ಫೋನ್ ಮಾಡಿಬಿಟ್ಟು ಈ ಕಡೆ ತಿರುಗಿದ್ರೆ ನಮ್ಮ ಏಲಿಯನ್ ಅಲ್ಲಿ ಇಲ್ವೇ ಇಲ್ಲ, ಎಸ್ಕೇಪ್ ಆಗ್ಬಿಟ್ಟಿದೆ. ಈ ಕಡೆ ಒಂದು ಸಂಧಿ ಒಳಗಡೆ ಕುಂಟ್ಕೊಂಡು ಬರ್ತಾ ಇದ್ದಾನೆ ನಮ್ಮ ಏಲಿಯನ್. ಸಡನ್ ಆಗಿ ರೋಬೋಟ್ ತರ ಫ್ರೀಸ್ ಆಗ್ತಾನೆ. ಅವನ ಕಿವಿ ಓಪನ್ ಆಗುತ್ತೆ. ಏನು ಅಂತ ನೋಡಿದ್ರೆ ಇದು ಮನುಷ್ಯನೇ ಇಲ್ಲ, ಏಲಿಯನ್ ಇಲ್ಲ, ಕಂಪ್ಲೀಟ್ ರೋಬೋಟ್, ಸ್ಪೇಸ್ ಶಿಪ್. ಆ ರೋಬೋಟ್ ಒಳಗಡೆ ನೋಡಿದ್ರೆ ಚಿಕ್ಕ ಚಿಕ್ಕ ಏಲಿಯನ್ಸ್ ಗಳಿವೆ. ಅವುಗಳೇ ಈ ರೋಬೋಟ್ ನ ಒಳಗಡೆ ಇದ್ಕೊಂಡು ಕಂಟ್ರೋಲ್ ಮಾಡ್ತಾ ಇರೋದು. ಆವಾಗ ಒಬ್ಬ ನಂಬರ್ 17 ಅನ್ನೋನು ರೋಬೋಟ್ ಕಿವಿಯಿಂದ ಹೊರಗಡೆ ಬಂದು ಕಾಲ್ ಹತ್ರ ಹಗ್ಗ ಹಾಕಿ ಕೆಳಗಡೆ ಇಳಿತಾನೆ. ಕಾಲಲ್ಲಿ ಒಂದು ಬ್ಲಾಕ್ ಡಾಟ್ ಇದೆ. ಅದನ್ನ ಪ್ರೆಸ್ ಮಾಡಬೇಕಾದ್ರೆ ಅಲ್ಲಿ ಒಂದು ಚೇಂಬರ್ ಡೋರ್ ಇದೆ. ಅದನ್ನು ಓಪನ್ ಮಾಡಿ ಅಲ್ಲಿ ಕಟ್ ಆಗಿರೋ ವೈರ್ ನ ರಿಪೇರಿ ಮಾಡ್ತಾ ಇದ್ದಾನೆ ನಂಬರ್ 17. ಇವಾಗ ರೋಬೋಟ್ ತಲೆ ಒಳಗಡೆ ನೋಡಿದ್ರೆ ಚಿಕ್ಕ ಚಿಕ್ಕ ಏಲಿಯನ್ಸ್ ಗಳಿವೆ. ಅದರಲ್ಲಿ ಒಬ್ಬರು ಈ ರೋಬೋಟ್ ತರಾನೇ ಇದ್ದಾರೆ. ಇವರೇ ಈ ಶಿಪ್ಪಿಗೆ ಕ್ಯಾಪ್ಟನ್. ರೋಬೋಟ್ ಒಳಗಡೆ ಒಂದೊಂದು ಪಾರ್ಟ್ ಅಲ್ಲೂ ಒಬ್ಬೊಬ್ರು ಇದ್ದಾರೆ. ಡಾಕ್ಟರ್ ಇದ್ದಾರೆ, ಮೇನ್ ಇಂಜಿನಿಯರ್ ಇದ್ದಾರೆ. ರೋಬೋಟ್ ಶೋಲ್ಡರ್ಸ್ ಅಲ್ಲಿ ಕೈಗಳನ್ನ ಕಂಟ್ರೋಲ್ ಮಾಡೋಕೆ ಇಬ್ಬರು ಇದ್ದಾರೆ. ಅಷ್ಟು ಯಾಕೆ, ನಮ್ಮ ರೋಬೋಟ್ ಬಂಪ್ ಒಳಗಡೆ ಕೂಡ ಏಲಿಯನ್ಸ್ ಗಳಿದೆ. ಈ ಏಲಿಯನ್ಸ್ ಏನಕ್ಕೆ ಭೂಮಿಗೆ ಬಂದಿದೆ ಅಂದ್ರೆ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಸ್ಟೋನ್ ಬಿತ್ತಲ್ಲ, ಅದನ್ನ ಹುಡಿಕೊಂಡು ಬಂದಿದ್ದಾರೆ. ಇವಾಗ ಕಾರ್ ಡ್ಯಾಶ್ ಮಾಡಿದ್ರಲ್ಲಿ ಇವ್ರಗಳ ಟ್ರ್ಯಾಕಿಂಗ್ ಸಿಸ್ಟಮ್ ಫೇಲಿಯರ್ ಆಗ್ಬಿಟ್ಟಿದೆ. ಸೊ ಆ ಡಿವೈಸ್ ನ ಕಂಡುಹಿಡಿಯೋಕೆ ಆಗ್ತಾ ಇಲ್ಲ. ಸೊ ಆದ್ರಿಂದ ಇವಾಗ ಆ ಸ್ಟೋನ್ ನ ಮ್ಯಾನುವಲ್ ಆಗಿ ಹುಡುಕಿ ಕಂಡುಹಿಡಿಬೇಕಾಗಿದೆ. ಅದು ಮಾತ್ರ ಅಲ್ಲ, ಈ ರೋಬೋಟ್ ಪವರ್ ಇನ್ನ 2 ದಿನಕ್ಕೆ ಮಾತ್ರನೇ ಇರೋದು. ಅಷ್ಟು
ಅಷ್ಟರಲ್ಲಿ ಸ್ಟೋನ್ ನ ಕಂಡಿಡ್ದು ರಿಟರ್ನ್ ಹೋಗ್ಬೇಕು. ಅದಕ್ಕೆ ಕ್ಯಾಪ್ಟನ್ ನಂಬರ್ 2 ಹತ್ರ ಏನ್ ಮಾಡೋಣ ಅಂತ ಕೇಳ್ಬೇಕಾದ್ರೆ ಈ ಏಲಿಯನ್ಸ್ಗೆ ಹೆಸರೆಲ್ಲ ಇಲ್ಲ, ನಂಬರ್ಸ್ ಅಲ್ಲೇ ಕರ್ಕೊಳ್ಳೋದು. ಅದಕ್ಕೆ ನಂಬರ್ 2 ಬ್ಯಾಟ್ರಿ ಕಡಿಮೆ ಇದೆ ಸರ್, ಸೊ ರಿಟರ್ನ್ ನಮ್ಮ ಪ್ಲಾನೆಟ್ ಗೆ ಹೋಗಿ ಶಿಪ್ ನ ರೆಡಿ ಮಾಡಿ ಬರೋಣ ಅಂತ ಹೇಳ್ತಾನೆ. ಅದಕ್ಕೆ ಕ್ಯಾಪ್ಟನ್ ಶಿಪ್ ಅಲ್ಲಿರೋ ಎಲ್ಲರನ್ನು ಕರೆದು ಮೀಟಿಂಗ್ ಹಾಕ್ತಾರೆ. ಆಕ್ಚುಲಿ ಇವ್ರುಗಳು ಏನಕ್ಕೆ ಭೂಮಿಗೆ ಬಂದಿದ್ದಾರೆ ಅಂದ್ರೆ ಇವ್ರುಗಳ ಪ್ಲಾನೆಟ್ ಅಲ್ಲಿ ಎನರ್ಜಿ ಕಡಿಮೆ ಆಗ್ಬಿಟ್ಟಿದ್ಯಂತೆ. ಅದಕ್ಕೆ ಭೂಮಿಯಲ್ಲಿರೋ ಸಮುದ್ರದ ನೀರ್ನ ತಗೊಂಡು ಹೋಗಿ ಉಪ್ಪಿನಿಂದ ಅಂದ್ರೆ ಸಾಲ್ಟ್ ಇಂದ ಇವ್ರುಗಳು ಎನರ್ಜಿ ಫಾರ್ಮ್ ಮಾಡ್ಬೇಕಂತೆ. ಆವಾಗ್ಲೇನೆ ಇವರ ಪ್ಲಾನೆಟ್ ನ ಇವರು ಕಾಪಾಡೋಕಾಗೋದಂತೆ. ಅದಕ್ಕೆ ಕ್ಯಾಪ್ಟನ್ ನಂಬರ್ 3 ಹುಡುಗಿ ಹತ್ರ ಈ ಭೂಮಿಯ ಡಾಟಾಬೇಸ್ ಎಲ್ಲ ಎಲ್ಲಿ ಸ್ಟೋರ್ ಆಗಿದೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಂಬರ್ 3 ಗೂಗಲ್ ಅಂತ ಒಂದು ಸರ್ಚ್ ಇಂಜಿನ್ ಇದೆ ಕ್ಯಾಪ್ಟನ್, ಸೊ ಅದರಲ್ಲಿ ನಮಗೆ ಬೇಕಾಗಿರೋ ಡಾಟಾ ಎಲ್ಲ ಸಿಗುತ್ತೆ ಅಂತ ಹೇಳ್ತಾಳೆ. ಆಮೇಲೆ ಕ್ಯಾಪ್ಟನ್ ನಂಬರ್ 4 ಹತ್ರ ಸೆಕ್ಯೂರಿಟಿ ಸಿಸ್ಟಮ್ ಹೇಗಿದೆ? ಚೆನ್ನಾಗಿದೆ ಕ್ಯಾಪ್ಟನ್, ನಾನು ನಮ್ಮ ಟೀಮ್ ಸೇಫ್ ಆಗಿ ನೋಡ್ಕೋತಾ ಇದೀವಿ, ಏನು ಪ್ರಾಬ್ಲಮ್ ಇಲ್ಲ. ಆವಾಗ ನಂಬರ್ 3 ಹುಡುಗಿ ಕ್ಯಾಪ್ಟನ್ ಹತ್ರ, ಕ್ಯಾಪ್ಟನ್ ಭೂಮಿಯಲ್ಲಿರೋ ನೀರನ್ನ ನಾವು ತಗೊಂಡ್ರೆ ಇಲ್ಲಿರೋ ಜೀವಿಗಳು ನೀರಿಲ್ದೆ ಸತ್ತೋಗ್ಬಿಡ್ತಾವ್ರೆ ಅನ್ಬೇಕಾದ್ರೆ ಅದಕ್ಕೆ ಕ್ಯಾಪ್ಟನ್ ನಮಗೆ ನಮ್ಮ ಪ್ಲಾನೆಟೇ ಇಂಪಾರ್ಟೆಂಟ್ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಂಬರ್ 2 ಹೌದು ಅದೇ ಕರೆಕ್ಟ್ ಅಂತ ಹೇಳ್ತಾನೆ. ಈ ಕಡೆ ಹೊರಗಡೆ ಆ ಸ್ಟೋನ್ ಇವಾಗ ನಮ್ಮ ಟೀನಾ ಅವರ ಮಗನ ಕೈಯಲ್ಲಿದೆ. ಅದನ್ನ ಅವನು ಸೇಫ್ ಆಗಿ ಬ್ಯಾಗ್ ಅಲ್ಲಿ ಇಟ್ಕೊಳ್ತಾ ಇದ್ದಾನೆ. ಇವಾಗ ನಮ್ಮ ರೋಬೋಟ್ ಸ್ಪೇಸ್ ಶಿಪ್ ಟೀನಾ ಅವರ ಮನೆ ಮುಂದೆನೆ ಇರೋದು. ಆವಾಗ ಟೀನಾ ರೋಬೋಟ್ ನ ನೋಡ್ಬಿಟ್ಟು ಬಂದು ಮಾತಾಡಿಸ್ತಾಳೆ. ಅದಕ್ಕೆ ಕ್ಯಾಪ್ಟನ್ ಹೊರಗಡೆ ಇರೋ ನಂಬರ್ 17 ನ ಒಳಗಡೆ ಬರೋಕೆ ಹೇಳ್ಬಿಟ್ಟು ಟೀನಾ ಜೊತೆ ಮಾತಾಡ್ತಾರೆ. ಫಸ್ಟ್ ಟೈಮ್ ಮನುಷ್ಯರ ಜೊತೆ ಏಲಿಯನ್ಸ್ ರೋಬೋಟ್ ಮುಖಾಂತರ ಮಾತಾಡ್ತಾ ಇದ್ದಾರೆ. ಸೊ ಗೊತ್ತಿಲ್ಲದೆ ಫ್ರೀಕ್ವೆನ್ಸಿನ ಜಾಸ್ತಿ ಇಟ್ಬಿಡ್ತಾರೆ. ಆದ್ರಿಂದ ಪಕ್ಕದಲ್ಲಿರೋ ಕನ್ನಡಿಗಳೆಲ್ಲ ಹೊಡೆದೋಗ್ತಾ ಇದೆ. ಆಮೇಲೆ ಹೇಗೋ ಫ್ರೀಕ್ವೆನ್ಸಿನ ಅಡ್ಜಸ್ಟ್ ಮಾಡಿ ಥ್ಯಾಂಕ್ ಯು ಅಂತ ಕ್ಯಾಪ್ಟನ್ ಮಾತಾಡ್ತಾರೆ. ಟೀನಾನು ಮಾತಾಡ್ಕೊಂಡೆ ಅವರ ಕಾಲ್ನ ನೋಡ್ತಾಳೆ. ಕಾಲು ಇವಾಗ ಸರಿ ಹೋಗ್ಬಿಟ್ಟಿದೆ. ಆವಾಗ ಮಗ, ಅಮ್ಮ ನೀವು ಆಕ್ಸಿಡೆಂಟ್ ಮಾಡಿದ್ರಲ್ಲಿ ಇವರಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ಅನ್ಸುತ್ತೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಟೀನಾ ಮಗನಿಗೆ ಕಿಸ್ ಮಾಡಿ ಸ್ಕೂಲಿಗೆ ಕಳಿಸ್ಕೊಟ್ಬಿಟ್ಟು ನಮ್ಮ ರೋಬೋಟ್ ಹತ್ರ ನಮ್ಮ ಮನೆಗೆ ಬನ್ನಿ ಒಂದು ಕಾಫಿ ಕುಡ್ಕೊಂಡು ಹೋಗೋರಂತೆ ಅಂತ ಕರಿಬೇಕಾದ್ರೆ ನಮ್ಮ ರೋಬೋಟ್ ಹೊರಗಡೆ ಇರೋ ನಂಬರ್ 17 ನ ಕಿವಿ ಒಳಗಡೆ ಹತ್ತಿಸ್ಕೊಂಡು ಟೀನಾಗೆ ಡೌಟ್ ಆಗ್ಬಾರ್ದು ಅಂತ ಅವಳ ಮನೆಗೆ ಹೋಗ್ತಾನೆ. ಹೋದ್ರೆ ಪಕ್ಕದ ಮನೆ ಹುಡುಗ ಮಾರ್ಕ್ ಹಾಯ್ ಅಂತ ನಮ್ಮ ರೋಬೋಟ್ಗೆ ಕೈ ಕೊಡ್ತಾನೆ. ಅದಕ್ಕೆ ಕ್ಯಾಪ್ಟನ್ ಇವನ್ ಯಾಕೆ ನಮ್ಮ ಮುಂದೆ ಕೈ ತೋರಿಸ್ತಾ ಇದ್ದಾನೆ? ಯಾಕೋ ಗೊತ್ತಿಲ್ಲ ಕ್ಯಾಪ್ಟನ್, ನೀವು ಅದೇ ತರ ಮಾಡಿ ಅನ್ಬೇಕಾದ್ರೆ ಮಾರ್ಕ್ ರೈಟ್ ಹ್ಯಾಂಡ್ ಕೊಟ್ರೆ ರೋಬೋಟ್ ಲೆಫ್ಟ್ ಹ್ಯಾಂಡ್ ಕೊಡುತ್ತೆ. ಅದಕ್ಕೆ ಮಾರ್ಕ್ ಲೆಫ್ಟ್ ಹ್ಯಾಂಡ್ ಕೊಟ್ರೆ ರೋಬೋಟ್ 2 ಕೈಯನ್ನು ಹಿಡ್ಕೊಂಡು ಶೇಕ್ ಹ್ಯಾಂಡ್ ಮಾಡ್ತಾ ಇದೆ. ಮಾರ್ಕ್ ಆಲ್ ರೈಟ್ ಅಂತ ಹೇಳಿದ್ರೆ ರೋಬೋಟ್ ಆಲ್ ರೈಟ್ ಅಂತ ಹೇಳ್ತಾ ಇದೆ. ಆಮೇಲೆ ಟೀನಾ ಅವರ ಮನೆ ಒಳಗಡೆ ಬಂದ್ರೆ ಪೇಂಟಿಂಗ್ಸ್ ಗಳಿವೆ. ಸೊ ಅಲ್ಲಿರೋ ಪೇಂಟಿಂಗ್ಸ್ ಗಳನ್ನ ನೋಡ್ತಾ ಇದೆ ರೋಬೋಟ್. ಆವಾಗ ಟೀನಾ ಕುಡಿಯೋಕೆ ನೀರು ತಂದು ಕೊಟ್ರೆ ಅದನ್ನ ತಗೊಂಡು ಕುಡಿದೆ ಕೆಳಗಡೆ ಚೆಲ್ತಾ ಇದೆ ನಮ್ಮ ರೋಬೋಟ್. ಏನೋ ಮಾಡ್ತಾ ಇದೀಯಾ ರೈಟ್ ಹ್ಯಾಂಡ್, ಸರಿಯಾಗಿ ಬಾಯಲ್ಲಿಡೋ ಗ್ಲಾಸ್ ನ ಅಂತ ಕ್ಯಾಪ್ಟನ್ ಹೇಳ್ಬೇಕಾದ್ರೆ ಸಾರಿ ಕ್ಯಾಪ್ಟನ್ ಇವಾಗ ನೋಡಿ ಕರೆಕ್ಟ್ ಆಗಿ ಮಾಡ್ತೀನಿ ಅಂತ ಗ್ಲಾಸ್ ನ ಕರೆಕ್ಟ್ ಆಗಿ ಬಾಯಿಗೆ ಇಟ್ಟು ನೀರ್ನ ಸುರಿದು ಬಿಡ್ತಾನೆ. ಆದ್ರೆ ಬಾಯಿ ಒಳಗಡೆನೆ ನಂಬರ್ 17 ಮತ್ತೆ ಅವನ ಗ್ಯಾಂಗ್ ಇರೋದು. ಅವರೆಲ್ಲ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಟೀನಾ, ನನ್ನ ಹೆಸರು ಟೀನಾ, ನಿಮ್ಮ ಹೆಸರು ಏನು ಅಂತ ಕೇಳ್ಬೇಕಾದ್ರೆ ನಮ್ಮ ಏಲಿಯನ್ಸ್ ಗೂಗಲ್ ಅಲ್ಲಿ ಚೆಕ್ ಮಾಡಿಬಿಟ್ಟು ಯಾರು ತುಂಬಾ ಫೇಮಸ್ ಆಗಿದ್ದಾರೋ ಅವರ ಹೆಸರನ್ನ ಹೇಳ್ತಾ ಇದ್ದಾರೆ. ನನ್ನ ಹೆಸರು ಮಿಂಗ್ ಚಾಂಗ್. ಏನು ಮಿಂಗ್ ಚಾಂಗಾ? ಚೈನೀಸ್ ನೇಮ್ ತರ ಇದೆ, ನಾನು ನಿಮ್ಮ ಹೆಸರು ಡೇವ್ ಇರ್ಬೋದು ಅನ್ಕೊಂಡೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ರೋಬೋಟ್ ಹೌದು ನನ್ನ ಹೆಸರು ಡೇವ್ ಮಿಂಗ್ ಚಾಂಗ್ ಅನ್ಬೇಕಾದ್ರೆ ಹೋ ನಿಮ್ಮ ಹೆಸರು ತುಂಬಾ ಭಯಂಕರವಾಗಿದೆ, ಸರಿ ಬನ್ನಿ ಊಟ ಮಾಡ್ಕೊಂಡು ಹೋಗಿ, ನಾನು ಯಾರನ್ನಾದ್ರೂ ಆಕ್ಸಿಡೆಂಟ್ ಮಾಡಿಬಿಟ್ರೆ ಹೀಗೆ ಅವರನ್ನ ಮನೆಗೆ ಕರ್ಕೊಂಡು ಬಂದು ಊಟ ಹಾಕಿ ಕಳಿಸ್ತೀನಿ. ಏನು ನೋಡ್ತಾ ಇದ್ದೀರಾ? ಸುಮ್ನೆ ಜೋಕ್ ಮಾಡ್ದೆ. ಹೌದಾ ಇದು ಜೋಕಾ? ಹೂ. ಆಮೇಲೆ ಟೀನಾ ಯಾಕೆ ಹೀಗೆ ಹಳೆ ಕಾಲದ ಕೋಟ್ ನ ಹಾಕೊಂಡಿದ್ದೀರಾ ಅಂತ ಕೇಳ್ಬೇಕಾದ್ರೆ ಒಳಗಡೆ ಇರೋ ಕ್ಯಾಪ್ಟನ್ ಗಾಯ್ಸ್ ನೋಟ್ ಮಾಡ್ಕೊಳ್ಳಿ, ಇನ್ ಮುಂದೆ ಈ ತರ ಡ್ರೆಸ್ ಹಾಕೊಳ್ಳೇಬಾರ್ದು ಇಲ್ಲ ಸಿಗಾಕೋತೀವಿ. ಆವಾಗ ಟೀನಾ ನೀವು ಗೋಲ್ಡ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಹೌದು ಕೋಲಾರ್ ಗೋಲ್ಡ್ ಫ್ಯಾಕ್ಟರಿ, ಡೈರೆಕ್ಟರ್ ಪ್ರಶಾಂತ್ ನೀಲ್, ಸ್ಟಾರಿಂಗ್ ಯಶ್ ಮತ್ತೆ ಶ್ರೀನಿಧಿ ಶೆಟ್ಟಿ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಮಾತಾಡ್ತಾ ಇದ್ದಾನೆ. ಅದು ಸಾಕಾಗಲ್ಲ ಅಂತ ಜೋಗಿ ನಾನು ಮಿಂಚು ಅಂತ ಸಾಂಗ್ ಬೇರೆ ಆಡ್ತಾ ಇದ್ದಾನೆ. ಆಮೇಲೆ ಕುಕಿಂಗ್ ಹೆಲ್ಪ್ ಮಾಡ್ತೀನಿ ಅಂತ ಮೊಟ್ಟೆನೆಲ್ಲ ಹೊಡೆದು ಮಿಕ್ಸ್ ಮಾಡ್ತಾ ಇದ್ದಾನೆ. ಸಾಸ್ ಬೇಕಂತ ಟೀನಾ ಕೇಳಿದ್ರೆ ಹೌದು ಕೊಡಿ ಅಂತ ಬಾಟಲ್ ನ ತಗೊಂಡು ಫುಲ್ ನೀರ್ ಕುಡಿಯೋ ಹಾಗೆ ಫುಲ್ ಸಾಸ್ ನ ಕುಡಿದು ಖಾಲಿ ಮಾಡಿ ಬಾಟಲ್ ನ ಕೊಡ್ತಾನೆ. ಒಂದು ಬೆಕ್ಕು ಅವನ ಕಾಲ್ನ ಸುತ್ತಿ ಸುತ್ತಿ ಬರ್ತಾ ಇರುತ್ತೆ. ಅದಕ್ಕೆ ಬೆಕ್ಕು ಬಗ್ಗೆ ನೆಟ್ಲಿ ಸರ್ಚ್ ಮಾಡಿ ನೋಡಿದ್ರೆ ಸಿಂಹ ಡೇಂಜರಸ್ ಅನಿಮಲ್ ಅಂತ ಬರುತ್ತೆ. ಅದಕ್ಕೆ ಆ ಬೆಕ್ಕಿಗೆ ಒಂದೇ ಕಿಕ್ಕು. ಆಮೇಲೆ ಅಲ್ಲಿರೋ ಒಂದು ಫೋಟೋನ ನೋಡ್ಬೇಕಾದ್ರೆ ಟೀನಾ ಬಂದು ಇವರೇ ನನ್ನ ಗಂಡ, ನೇವಿಯಲ್ಲಿ ಕೆಲಸ ಮಾಡ್ತಾ ಇದ್ರು, 4 ವರ್ಷಕ್ಕೆ ಮುಂಚೆ ತೀರೋಗ್ಬಿಟ್ರು,
ಹೇಳಿದ್ರು. ಆಮೇಲಿಂದ ನಾನು ನನ್ನ ಮಗನು ಪರವಾಗಿಲ್ಲ, ಏನೋ ಧೈರ್ಯವಾಗಿ ಜೀವನ ಮಾಡ್ತಾ ಇದೀವಿ ಅಂತ ಹೇಳ್ಬೇಕಾದ್ರೆ ಆವಾಗ ಕ್ಯಾಪ್ಟನ್ ಒಳಗಡೆ ಈ ಹುಡುಗಿಗೆ ಆಸಕ್ತಿ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಹಾಗೆ ಮಾತಾಡ್ತಾ ಇರ್ಬೇಕಾದ್ರೆ ಆವಾಗ ಟೀನಾ ಅವರ ಮಗಂದು ಫೋಟೋ ಇದೆ. ಆ ಹುಡುಗನ ಕೈಯಲ್ಲಿ ಡಿವೈಸ್ ಇದೆ. ಈ ಫೋಟೋ ಎಲ್ಲಿ ತಗೊಂಡಿದ್ದು ಅಂತ ಕೇಳ್ಬೇಕಾದ್ರೆ ಸ್ಕೂಲಲ್ಲಿ ಸೈನ್ಸ್ ಪ್ರಾಜೆಕ್ಟ್ ಅಲ್ಲಿ ತಗೊಂಡಿದ್ದು ಅಂತ ಟೀನಾ ಹೇಳ್ತಾರೆ. ಅದಕ್ಕೆ ರೋಬೋಟ್ ಸರಿ ನನಗೆ ಕೆಲಸ ಬಂತು, ನಾನು ಹೊರಡ್ತೀನಿ ಅಂತ ಆ ಹುಡುಗ ಇರೋ ಲೊಕೇಶನ್ ನ ಲೊಕೇಟ್ ಮಾಡಿ ಆ ಹುಡುಗನ್ನ ಹುಡಿಕೊಂಡು ಹೊರಡ್ತಾರೆ ಏಲಿಯನ್ ರೋಬೋಟ್. ಮತ್ತೊಂದು ಕಡೆ ಪೊಲೀಸ್ ರೋಬೋಟ್ ಬಿದ್ದ ಜಾಗನ ಚೆಕ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ಪೊಲೀಸ್ ತುಂಬಾನೇ ಶಾರ್ಪ್ ಬ್ರಿಲಿಯಂಟ್, ಇಲ್ಲಿ ಏನ್ ಬಿದ್ದಿರ್ಬೋದು ಅಂತ ಥಿಂಕ್ ಮಾಡ್ತಾ ಇದ್ದಾನೆ. ಈ ಕಡೆ ಡೇವ್ ರೋಬೋಟ್ ಹುಡುಗನ್ನ ಕಂಡಿಡ್ದಾಯ್ತು. ಸೊ ಅವನನ್ನ ಫಾಲೋ ಮಾಡ್ಕೊಂಡೆ ಒಂದು ಅಂಗಡಿ ಒಳಗಡೆ ಹೋಗ್ಬಿಡ್ತಾನೆ. ಅಲ್ಲಿ ಕೆಲಸ ಮಾಡೋ ಹುಡುಗ ಒಬ್ಬ, ಸರ್ ಇದು ಹೊಸ ಹೆಡ್ಸೆಟ್, ಇದನ್ನ ಟ್ರೈ ಮಾಡಿ ನೋಡಿ, ಸುಮ್ನೆ ಬೇಸು ಗುಮ್ ಗುಮ್ ಅಂತ ಗುಮ್ಮತ್ತೆ ಸರ್, ಚೆನ್ನಾಗಿರುತ್ತೆ ಅನ್ಬೇಕಾದ್ರೆ ಡೇವ್ ಅದನ್ನ ತಗೊಂಡು ಕಿವಿಗೆ ಇಟ್ಕೊಳ್ತಾನೆ. ಅಲ್ಲಿ ಒಳಗಡೆ ಎಲ್ಲರೂ ನಡುಗ್ತಾ ಇದ್ದಾರೆ. ಆದ್ರೆ ನಮ್ಮ ನಂಬರ್ 17 ಅದನ್ನ ಎಂಜಾಯ್ ಮಾಡಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಆಮೇಲೆ ರೋಡ್ ಅಲ್ಲಿ ಸಿಗ್ನಲ್ ಬಿದ್ದಿದ್ರು ಕೂಡ ಜನ ಸುಮ್ನೆ ರೋಡ್ ನ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ನಂಬರ್ 2 ಈ ಮನುಷ್ಯರಿಗೆ ಬುದ್ಧಿನೇ ಇಲ್ಲ, ಎಲ್ಲರನ್ನು ಸಾಯಿಸ್ಬಿಡ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಕ್ಯಾಪ್ಟನ್ ಡಾಕ್ಟರ್ ಹತ್ರ ನಂಬರ್ 2ಗೆ ಏನೋ ಆಗ್ಬಿಟ್ಟಿದೆ ಡಾಕ್ಟರ್, ಭೂಮಿಗೆ ಬಂದಾಗ್ಲಿಂದ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದ್ದಾರೆ, ಏನಕ್ಕೂ ಅವರ ಮೇಲೆ ಒಂದು ಕಣ್ಣಿಟ್ಟಿರಿ ಅಂತ ಹೇಳ್ತಾರೆ. ಆಮೇಲೆ ಈ ಕಡೆ ರೋಡ್ ಸೈಡ್ ಅಲ್ಲಿ ಇಬ್ಬರು ಲವರ್ಸ್ ತಪ್ಕೊಂಡು ಕಿಸ್ ಮಾಡ್ತಾ ಇದ್ದಾರೆ. ಅದನ್ನ ಹೋಗಿ ಕ್ಲೋಸ್ ಅಪ್ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ ನಮ್ಮ ರೋಬೋಟ್. ಏನಿವರು ಬಾಯ್ನ ಕಚ್ಕೋತಾ ಇದ್ದಾರೆ ಅಂತ ನೋಡ್ತಾ ಇದ್ದಾನೆ ನಮ್ಮ ಡೇವ್. ಒಳಗಡೆ ಇರೋ ಏಲಿಯನ್ಸ್ಗೆ ಆ ಲವರ್ಸ್ ಏನ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಆದ್ರೆ ನಂಬರ್ 3ಗೆ ಮಾತ್ರ ಆ ಲವರ್ಸ್ ಇಬ್ಬರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಆವಾಗ ನಮ್ಮ ಡೇವ್ ರೋಬೋಟ್ ಅವರಿಗೆ ಕಿಸ್ ಹೊಡೆಯೋಕೆ ಟ್ರೈ ಮಾಡ್ತಾನೆ. ಅದಕ್ಕೆ ಆ ಕಪಲ್ಸ್, ಸರ್ ಡಿಸ್ಟರ್ಬ್ ಮಾಡಬೇಡಿ ಸರ್, ಬೇಕಾಗಿದ್ರೆ ಒಂದು ಫೋಟೋ ತಗೊಂಡು ಹೋಗಿ ಅನ್ಬೇಕಾದ್ರೆ ನಮ್ಮ ಡೇವ್ ಕಣ್ಣಲ್ಲೇ ಫೋಟೋ ತಗೋತಾನೆ. ಆಮೇಲೆ ಆ ಡ್ರೆಸ್ ನ ಹಾಕೊಂಡು ಗ್ರೌಂಡ್ ಹತ್ರ ಹೋದ್ರೆ ಹುಡುಗರೆಲ್ಲ ಐಸ್ ಕ್ರೀಮ್ ಗಾಡಿ ಬಂತು ಅಂತ ಡೇವ್ ಹತ್ರ ಓಡಿ ಬರ್ತಾರೆ. ಅದಕ್ಕೆ ಕ್ಯಾಪ್ಟನ್ ಫಸ್ಟ್ ಈ ಕೋಟ್ ನ ಚೇಂಜ್ ಮಾಡಬೇಕು, ಇಲ್ಲ ಸ್ಕೂಲಲ್ಲಿ ನಮ್ಮ ಮೇಲೆ ಡೌಟ್ ಬಂದ್ಬಿಡುತ್ತೆ ಅಂತ ಒಂದು ಬಟ್ಟೆ ಅಂಗಡಿಗೆ ಹೋಗ್ತಾರೆ. ಅಲ್ಲಿರೋ ಒಂದು ಲೇಡಿ ವೆಲ್ಕಮ್ ಟು ಓಲ್ಡ್ ನೇವಿ ಅಂತ ಅವರ ಅಂಗಡಿ ಹೆಸರನ್ನ ಹೇಳಿ ಇನ್ವೈಟ್ ಮಾಡಿದ್ರೆ ಇದು ಯಾವುದೋ ಗುಡ್ ಮಾರ್ನಿಂಗ್ ಹೇಳೋ ತರ ಅನ್ಸುತ್ತೆ ಅಂತ ಎಲ್ಲರ ಹತ್ರನೂ ಹೋಗಿ ವೆಲ್ಕಮ್ ಟು ಓಲ್ಡ್ ನೇವಿ, ವೆಲ್ಕಮ್ ಟು ಓಲ್ಡ್ ನೇವಿ ಅಂತ ಹೇಳ್ತಾ ಇದ್ದಾನೆ ನಮ್ಮ ಡೇವ್. ಆಮೇಲೆ ಸರ್ ನಿಮ್ಮ ಸೈಜ್ ಏನು ಅಂತ ಕೇಳಿದ್ರೆ ಭೂಮಿಯಲ್ಲಿರೋ ಎಲ್ಲ ಮನುಷ್ಯರ ತರಾನೇ ನನ್ನ ಸೈಜ್ ಕೂಡ ಅಂತ ಹೇಳುತ್ತೆ ಡೇವ್. ಸರ್ ಅದಲ್ಲ ಸರ್, ನಿಮ್ಮ ಶರ್ಟ್ ಸೈಜ್ ಪ್ಯಾಂಟ್ ಸೈಜ್ ಅಂತ ಅಳತೆ ತಗೊಂಡು ಒಂದು ಡ್ರೆಸ್ ನ ತಗೊಂಡು ಬರುತ್ತೆ ಡೇವ್. ಆವಾಗ ಅಲ್ಲಿರೋ ಹಣಕಾಸನ್ನ ಕೈಯಿಂದ ಸ್ಕ್ಯಾನ್ ಮಾಡಿಬಿಟ್ಟು ಡ್ರೆಸ್ಸಿಂಗ್ ರೂಮಿಗೆ ಹೋಗಿ ಇವ್ರುಗಳೇ ಓನ್ ಆಗಿ ಹಣಕಾಸನ್ನ ಪ್ರಿಂಟ್ ಮಾಡ್ತಾ ಇದ್ದಾರೆ. ಅಡಿಯಿಂದ ಚಿಲ್ಲರೆಗಳೆಲ್ಲ ಬೀಳ್ತಾ ಇವೆ. ಆಮೇಲೆ ಡ್ರೆಸ್ ನ ಚೇಂಜ್ ಮಾಡ್ಕೊಂಡು ಬಿಲ್ ನ ಸೆಟಲ್ ಮಾಡಿಬಿಟ್ಟು ಆ ಹುಡುಗನ ಸ್ಕೂಲಿಗೆ ಹೋಗೋಣ ಅಂತ ಹೋಗ್ಬೇಕಾದ್ರೆ ಆ ಡ್ರೆಸ್ ಚೇಂಜ್ ಆಗಿ ಬೇರೆ ಕಡೆ ಹೋಗ್ಬಿಡ್ತಾರೆ. ಅಲ್ಲಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಒಂದು ಗ್ರೂಪ್. ಅದನ್ನ ಇಂಟ್ರೆಸ್ಟಿಂಗ್ ಆಗಿ ನಂಬರ್ 4 ನೋಡ್ತಾ ಇದ್ದಾನೆ. ಈ ಕಡೆ ಮಗ ಸ್ಕೂಲಲ್ಲಿ ಡಿವೈಸ್ ನ ನೋಡ್ಕೊಂಡು ಕೂತಿರ್ಬೇಕಾದ್ರೆ ಒಬ್ಬ ರೌಡಿ ಹುಡುಗ ಬಂದು ಬುಳ್ಳಿ ಮಾಡಿ ಅವನ ಹತ್ರ ಇರೋ ಡಿವೈಸ್ ನ ಕಿತ್ಕೊಂಡು ಹೋಗ್ಬಿಡ್ತಾನೆ. ಈ ಕಡೆ ನಮ್ಮ ಡೇವ್ ಸ್ಕೂಲಿಗೆ ಬಂದು ನಾನು 5th ಸ್ಟ್ಯಾಂಡರ್ಡ್ ಗೆ ಹೋಗ್ಬೇಕು ಅನ್ಬೇಕಾದ್ರೆ, ಹೋ ನೀವೇ ಹೊಸದಾಗಿ ಬಂದಿರೋ ಟೀಚರಾ ಅಂತ ದಾರಿ ತೋರಿಸಿ ಕಳ್ಸ್ಕೊಡ್ತಾರೆ ಪ್ರಿನ್ಸಿಪಲ್. ಕ್ಲಾಸಿಗೆ ಬಂದ್ರೆ ಒಂದು ಹುಡುಗಿ ಡೌಟ್ ಪಡ್ಕೊಂಡು ನೀವು ನಿಜವಾಗ್ಲೂ ಟೀಚರಾ ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ಮಕ್ಕಳಿಗೆ ಡೌಟ್ ಆಗ್ಬಿಡ್ಬಾರ್ದು ಅಂತ ಬೋರ್ಡ್ ಮೇಲೆ ಏನೋ ದೊಡ್ಡ ಫಾರ್ಮುಲಾನ ಬರೆದ್ಬಿಟ್ಟು ಇದೇ ಯೂನಿಫೈಡ್ ಫೀಲ್ಡ್ ಥಿಯರಿ, ಇವಾಗ ನೀವು ಎಲ್ಲರೂ ಎಜುಕೇಟ್ ಆಗ್ಬಿಟ್ರಿ ಅಂತ ಹೇಳ್ಬೇಕಾದ್ರೆ ಆವಾಗ ಒಬ್ಬ ಹುಡುಗ ಸರ್ ಪೆನ್ಸಿಲ್ ಅನ್ನ ಶಾರ್ಪ್ ಮಾಡ್ಬೇಕು ಸರ್ ಅಂತ ಕೇಳ್ತಾನೆ. ಅದಕ್ಕೆ ಪೆನ್ಸಿಲ್ ನ ತಗೊಂಡು ಮೂಗು ಒಳಗಡೆ ಬಿಟ್ಟು ಶಾರ್ಪ್ ಮಾಡಿ ಕೊಡ್ತಾನೆ ನಮ್ಮ ಡೇವ್. ಮಕ್ಕಳೆಲ್ಲ ಶಾಕ್ ಆಗ್ಬಿಡ್ತಾರೆ. ಕ್ಲಾಸ್ ಮುಗ್ದಾದ್ಮೇಲೆ ಡೇವ್ ಹುಡುಗನ್ನ ಹಿಡಿದು ಡಿವೈಸ್ ಎಲ್ಲಿ ಅಂತ ಕೇಳ್ಬೇಕಾದ್ರೆ ನನ್ನ ಹತ್ರ ಇಲ್ಲ ಆ ಡಿವೈಸ್, ಅದನ್ನ ಒಬ್ಬ ಹುಡುಗ ಕಿತ್ಕೊಂಡು ಹೋಗ್ಬಿಟ್ಟ ಅಂತ ಹೇಳ್ಬೇಕಾದ್ರೆ ಸೊ ಆ ರೌಡಿ ಹುಡುಗನ್ನ ಹುಡಿಕೊಂಡು ಇಬ್ಬರು ಒಂದು ಅಂಗಡಿಗೆ ಹೋಗ್ತಾರೆ. ಆವಾಗ ಇಬ್ಬರು ಕಳ್ಳರು ಅಲ್ಲಿ ಕಳ್ತನ ಮಾಡೋಕೆ ಬರ್ತಾರೆ. ಅದಕ್ಕೆ ನಮ್ಮ ಡೇವ್ ಒಬ್ಬನ ಎತ್ತಿ ಬಿಸಾಕ್ಬಿಟ್ಟು ಇನ್ನೊಬ್ಬ ಗನ್ನ ತೋರಿಸ್ಬೇಕಾದ್ರೆ ಆ ಗನ್ನನ್ನ ಹಾಗೆ ಬರೀ ಕೈಯಿಂದಾನೆ ಪ್ರೆಸ್ ಮಾಡಿ ಬಜ್ಜಿ ತರ ಮಾಡ್ಬಿಡ್ತಾನೆ ನಮ್ಮ ಡೇವ್. ಅದಕ್ಕೆ ಹುಡುಗ ನೀವು ಯಾರು, ನಿಮಗೆ ಹೇಗೆ ಈ ಸೂಪರ್ ಪವರ್ ಬಂತು ಅಂತ ಕೇಳ್ಬೇಕಾದ್ರೆ ನಾವು ಈ ಟಾಪಿಕ್ ಬಗ್ಗೆ ಮಾತಾಡೋದು ಬೇಡ, ಫಸ್ಟ್ ಆ ಡಿವೈಸ್ ನ ಹುಡುಕಿ ಕಂಡುಹಿಡಿಯೋಣ ಬಾ. ಸರಿ ಓಕೆ, ನಿಮ್ಮ ಅಡ್ರೆಸ್ ಹೇಳಿ. ನನ್ನ ಅಡ್ರೆಸ್ ಭೂಮಿ, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿನೇ ನಮ್ಮ ಮನೆ ಅಡ್ರೆಸ್ ಅಂತ ಹೇಳ್ತಾನೆ ಡೇವ್. ಅದಕ್ಕೆ ಹುಡುಗ ನಾಳೆ ನಮ್ಮ ಮಮ್ಮಿದು ಬರ್ತ್ಡೇ, ನಾವು ಹೊರಗಡೆ ಹೋಗ್ತಾ ಇದೀವಿ, ನೀವು ಬನ್ನಿ ಚೆನ್ನಾಗಿರುತ್ತೆ ಅಂತ ಕರೀತಾನೆ. ಅದಕ್ಕೆ ಒಳಗಡೆ ಇರೋ ನಂಬರ್ 2 ಇಲ್ಲ ಬೇಡ, ಆಲ್ರೆಡಿ ಶಿಪ್ ಅಲ್ಲಿ ಬ್ಯಾಟರಿ ಡೌನ್ ಆಗ್ತಾ ಇದೆ, ನಾವು ಫಸ್ಟ್ ಆ ಡಿವೈಸ್ ಎಲ್ಲಿದೆ ಅಂತ ಹುಡುಕಿ ಕಂಡುಹಿಡಿಯೋಣ ನಡೀರಿ ಅಂತ ಹೇಳಿದ್ರೆ ಅದಕ್ಕೆ ಕ್ಯಾಪ್ಟನ್ ಇಲ್ಲ, ಆ
ಹುಡುಗನ್ ಮನೆಗೆ ಹೋಗೋಣ ಅಂತ ಮನೆಗೆ ಬರ್ತಾರೆ. ಮನೆಗೆ ಬಂದು ವಿಡಿಯೋ ಗೇಮ್ ಆಡ್ಬೇಕಾದ್ರೆ ಡೇವ್ ಒಂದೇ ಕೈಯಲ್ಲಿ ಬೇಗ ಗೇಮ್ ನ ಆಡ್ತಾ ಇದ್ದಾನೆ. ಅದನ್ನ ನೋಡಿ ಹುಡುಗ ಶಾಕ್ ಆಗ್ತಾನೆ. ಆಮೇಲೆ ಟೀನಾನು ಮನೆಗೆ ಬರ್ತಾಳೆ. ಬಂದಿದ ತಕ್ಷಣ ನಡೆದಿದ್ದ ಎಲ್ಲವನ್ನು ಅಮ್ಮ ಹತ್ರ ಹೇಳ್ತಾನೆ. ಮಗ, ನಾನು ಮಿಸ್ಟರ್ ಡೇವ್ ತರ ಸೂಪರ್ ಹ್ಯೂಮನ್ ಆಗ್ಬೇಕು ಅಮ್ಮ, ಆದ್ರೆ ನಾನು ಇನ್ನ ಚಿಕ್ಕ ಹುಡುಗ, ಇನ್ನ 5ನೇ ಕ್ಲಾಸೇ ಓದ್ತಾ ಇದ್ದೀನಿ ಅನ್ಬೇಕಾದ್ರೆ ಅದಕ್ಕೆ ಕ್ಯಾಪ್ಟನ್, ಇಡೀ ಯೂನಿವರ್ಸಿಗೇನೆ ಶಕ್ತಿ ಒಂದು ಚಿಕ್ಕ ಸ್ಟಾರ್ ಇಂದಾನೆ ಬರೋದು ಅಂತ ಹೇಳ್ತಾರೆ. ಆವಾಗ ಟೀನಾ ಇವತ್ತಿದ್ದು ಡಿನ್ನರ್ ಮಾಡ್ಕೊಂಡು ಹೋಗಿ ಅನ್ಬೇಕಾದ್ರೆ ಎಲ್ಲರೂ ಬೇಡ ಬೇಡ ಅಂತ ಹೇಳ್ತಾರೆ. ಆದ್ರೆ ಕ್ಯಾಪ್ಟನ್ ಕೇಳಲ್ಲ, ಸರಿ ಅಂತ ಒಪ್ಕೋತಾರೆ. ಈ ಕಡೆ ಪೊಲೀಸ್ ಬಿಡೋ ಹಾಗೆ ಇಲ್ಲ. ಶಿಪ್ ಇದ್ದ ಜಾಗನ ಕ್ಲೀನ್ ಮಾಡಿ ಸಿಮೆಂಟ್ ಪೇಸ್ಟ್ ನೆಲ್ಲ ಹಾಕಿ ಹೇಗೋ ಡೇವ್ ಮುಖದ ಪ್ರಿಂಟ್ ನ ತಗೋತಾರೆ. ಇಲ್ಲಿ ಮನೇಲಿ ಡೇವ್ ಈ ಪೇಂಟಿಂಗ್ಸ್ ನ ಹೇಗೆ ಮಾಡಿದ್ರಿ ಅಂತ ಕೇಳ್ಬೇಕಾದ್ರೆ ಅದು ನಾನು ಲವ್ ಮಾಡ್ಬೇಕಾದ್ರೆ ಪೇಂಟ್ ಮಾಡಿದ್ದು ಅಂತ ಲವ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾಳೆ ಟೀನಾ. ಆವಾಗ ರೋಬೋಟ್ ಒಳಗಡೆ ಇರೋ ಎಲ್ಲಾ ಏಲಿಯನ್ಸ್ಗೂ ಲವ್ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ. ಆಮೇಲೆ ಟೈಮ್ ಆಯ್ತು, ನಾನು ಹೊರಡ್ತೀನಿ ಅಂತ ಡೇವ್ ಹೊರಗಡೆ ಬಂದ್ಬಿಡುತ್ತೆ. ಇವಾಗ ಮಲ್ಗೋಕೆ ಜಾಗ ಬೇಕು. ಸೊ ರೋಡ್ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಒಬ್ಬ ತಾತ ಪ್ಲಾಟ್ಫಾರ್ಮ್ ಅಲ್ಲಿ ಕೂತಿದ್ದಾರೆ. ಸೊ ಅವ್ರ ಪಕ್ಕದಲ್ಲಿ ಹೋಗಿ ಕೂತ್ಕೋತಾನೆ ನಮ್ಮ ಡೇವ್. ಆವಾಗ ತಾತ, ನೈಟ್ ತುಂಬಾ ಚಳಿ ಆಗುತ್ತೆ, ತಗೋ ರಗ್ ಅಂತ ರಗ್ನ ಕೊಡ್ತಾ ಇದ್ದಾರೆ. ಅದನ್ನ ನೋಡಿದ ಕ್ಯಾಪ್ಟನ್, ಎಲ್ಲರೂ ನೋಡಿದ್ರ ಅವ್ರ ಹತ್ರ ಇರೋದು ಒಂದೇ ಒಂದು ರಗ್ ಅಷ್ಟೇ, ಆದ್ರೆ ಅದನ್ನ ಕೂಡ ಕೊಟ್ಬಿಟ್ರು ನಮ್ಗೆ. ಈ ಮನುಷ್ಯರನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ವಲ್ಲ, ತುಂಬಾ ಕಷ್ಟ ಆಗ್ತಾ ಇದೆ. ಸರಿ, ಎಲ್ಲರೂ ಮಲ್ಗೋಕೆ ಹೋಗಿ ಅನ್ಬೇಕಾದ್ರೆ ರೋಬೋಟ್ ನ ಆ ತಾತನ ಮೇಲೇನೆ ತಲೆ ಚಾಚಿ ಮಲಗಿಸ್ಬಿಟ್ಟು ಎಲ್ಲರೂ ಮಲ್ಗೋಕೆ ಹೋಗ್ತಾರೆ. ಆವಾಗ ಡಾಕ್ಟರ್ ಕ್ಯಾಪ್ಟನ್ ಹತ್ರ, ನಮ್ಮ ಟೀಮ್ ಅವರು ಎಲ್ಲರೂ ಭೂಮಿಗೆ ಬಂದ ಮೇಲೆ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದ್ದಾರೆ ಕ್ಯಾಪ್ಟನ್ ಅಂತ ಹೇಳ್ತಾ ಇದ್ದಾರೆ. ಅದೇ ತರ ನಂಬರ್ 4 ಆ ಡ್ಯಾನ್ಸ್ ನ ನೋಡಿದ ಮೇಲೆ ಅವನ ರೂಮಿಗೆ ಬಂದು ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಇನ್ನೊಬ್ಬ ಟೀನಾ ಡ್ರಾ ಮಾಡಿದ ಪೇಂಟಿಂಗ್ಸ್ ನ ನೋಡ್ಬಿಟ್ಟು ಕನ್ನಡಿಯಲ್ಲಿ ಡ್ರಾ ಮಾಡಿ ನೋಡ್ತಾ ಇದ್ದಾನೆ. ನಂಬರ್ 3 ಒಂದು ಮೂವಿನ ರಿಸರ್ಚ್ ಮಾಡಿ ಇಟ್ಟಿದ್ದಾಳೆ. ಆ ಮೂವಿನ ಚಿಕ್ಕವರು ದೊಡ್ಡವರು ಅಂತ ಎಲ್ಲರೂ ನೋಡ್ತಾ ಇದ್ದಾರಂತೆ. ಆ ಮೂವಿಯ ಹೆಸರು ಇಟ್ಸ್ ಎ ವಂಡರ್ಫುಲ್ ಲೈಫ್ ಅಂತ ಕ್ಯಾಪ್ಟನ್ ಗೆ ತೋರಿಸಿ ಇಬ್ಬರು ಆ ಮೂವಿನ ನೋಡ್ತಾರೆ. ನೋಡ್ಕೊಂಡು ಇಬ್ಬರು ಅಳ್ತಾ ಇದ್ದಾರೆ. ಅದಕ್ಕೆ ಕ್ಯಾಪ್ಟನ್, ಈ ಅನುಭವ ಒಂಥರ ಡಿಫರೆಂಟ್ ಆಗಿದೆ, ಯಾಕೋ ತಲೆನೇ ತಿರುಗ್ತಾ ಇದೆ ಅಂತ ಹೇಳ್ತಾರೆ. ಈ ಕಡೆ ಪೊಲೀಸು ಅವನು ಕಂಡು ಹಿಡಿದ ಮುಖಾನ ಹೈಯರ್ ಆಫೀಸರ್ ಹತ್ರ ತೋರಿಸಿದ್ರೆ, ವಾವ್ ಸೂಪರ್ ವಂಡರ್ಫುಲ್, ಹೋಗೋಲೇ ಹೋಗಿ ಬೇರೆ ಕೆಲಸ ಇದ್ರೆ ಮಾಡು ಹೋಗು, ಏಲಿಯನ್ ಅಂತೆ ಸೈನ್ಸ್ ಅಂತೆ ಅಂತ ಬೈದು ಕಳಿಸ್ತಾರೆ ಹೈಯರ್ ಆಫೀಸರ್. ಆದ್ರೆ ಈ ಪೊಲೀಸ್ ಬಿಡೋ ತರ ಇಲ್ಲ, ಆ ಏಲಿಯನ್ನ ಹಿಡ್ದೇ ಹಿಡಿಬೇಕು ಅಂತ ಅನ್ಕೊಂಡಿದ್ದಾನೆ. ಇಲ್ಲಿ ರೋಬೋಟ್ ಅಲ್ಲಿ ಪವರ್ ಬೇರೆ ಕಡಿಮೆ ಆಗ್ತಾನೆ ಇದೆ. ಆದ್ರೆ ಆ ಡಿವೈಸ್ ನ ಕಂಡುಹಿಡಿಯಲೇಬೇಕು, ಈ ಮಿಷನ್ ನ ಕಂಪ್ಲೀಟ್ ಮಾಡಲೇಬೇಕಾಗಿದೆ. ಆದ್ರೆ ಕ್ಯಾಪ್ಟನ್ ಟೀನಾ ಜೊತೆ ಸೇರ್ಕೊಂಡು ಥೀಮ್ ಪಾರ್ಕ್ ಅಲ್ಲಿ ಆಟ ಆಡ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾರು ಕೇರೆ ಮಾಡ್ತಾ ಇಲ್ಲ, ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ. ಆದ್ರೆ ಇದು ನಂಬರ್ 2 ಗೆ ಮಾತ್ರ ಇಷ್ಟಾನೇ ಆಗ್ತಾ ಇಲ್ಲ. ಆಮೇಲೆ ಅಲ್ಲಿ ಹಾಟ್ ಡಾಗ್ಸ್ ತಿನ್ನೋ ಕಾಂಪಿಟೇಷನ್ ನಡೆಯುತ್ತೆ. ಎಲ್ಲರೂ ತಿಂತಾ ಇದ್ದಾರೆ. ನಮ್ಮ ಡೇವ್ಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆವಾಗ ಟೀನಾ ಮತ್ತೆ ಮಗ, ತಿನ್ನು ತಿನ್ನು ಬೇಗ ತಿನ್ನು ಅಂತ ಹೇಳ್ತಾರೆ. ಸೊ ನಮ್ಮ ಡೇವ್ 1 by 1 ಒಂದೊಂದಾಗಿ ಹಾಟ್ ಡಾಗ್ಸ್ ನ ಬಾಯಿ ಒಳಗಡೆ ಕಳಿಸ್ತಾನೆ ಇರ್ತಾನೆ. ಆವಾಗ ಬಾಯಿ ಒಳಗಡೆ ಇರೋ ನಂಬರ್ 17, ಹೆಲೋ ಸ್ವಲ್ಪ ಸಾಸ್ನು ಹಾಕಿ ಕಳ್ಸಿ, ನಾನು ಸ್ವಲ್ಪ ತಿನ್ಕೋತೀನಿ ಅಂತ ಕಿರ್ಚ್ತಾನೆ. ಸೊ 83 ಹಾಟ್ ಡಾಗ್ಸ್ ನ ತಿಂದು ನಮ್ಮ ಡೇವ್ ಕಾಂಪಿಟೇಷನ್ ನ ವಿನ್ ಮಾಡುತ್ತೆ. ಆವಾಗ ಒಳಗಡೆ ಇರೋ ನಂಬರ್ 3, ನಾವು ವಿನ್ನು ಅಂತ ಖುಷಿ ಆಗ್ಬಿಟ್ಟು ಕ್ಯಾಪ್ಟನ್ ತಲೆಗೆ ಗೊತ್ತಿಲ್ಲದೆ ಹೊಡೆದು ಬಿಡ್ತಾಳೆ. ಆಮೇಲೆ ಗೆದ್ದಿದ್ದಕ್ಕೆ ಒಂದು ಗೊಂಬೆನ ಗಿಫ್ಟ್ ಆಗಿ ಕೊಡ್ತಾರೆ. ಅದನ್ನ ನೋಡಿದ ತಕ್ಷಣ ಏನಿದು ವಿಚಿತ್ರ ಜಂತು ಅಂತ ಗಾಬರಿ ಆಗ್ತಾರೆ ಏಲಿಯನ್ಸ್. ಆಮೇಲೆನೆ ಅದು ಬರೀ ಗೊಂಬೆ, ಅದಕ್ಕೆ ಜೀವ ಇಲ್ಲ ಅಂತ ಗೊತ್ತಾಗುತ್ತೆ. ಆವಾಗ ಹೊಟ್ಟೆಯಲ್ಲಿರೋ ನಂಬರ್ 17, ಕ್ಯಾಪ್ಟನ್ ಹಾಟ್ ಡಾಗ್ಸ್ ನ ಹೊರಗಡೆ ಕಳಿಸ್ಬೇಕು ಅಂತ ಹೇಳ್ಬೇಕಾದ್ರೆ ಸರಿ ಅಂತ ಟಾಯ್ಲೆಟ್ ರೂಮಿಗೆ ಹೋಗಿ ಒಂದೊಂದು ಹಾಟ್ ಡಾಗ್ ಹೊರಗಡೆ ಹಾಕ್ತಾರೆ. ಆವಾಗ ಪಕ್ಕದ ರೂಮಲ್ಲಿ ಇರೋ ತಾತ, ಯೋ ಯಾರಪ್ಪ ಅದು ದೊಪ್ಪು ದೊಪ್ಪು ಅಂತ ಸೌಂಡ್ ಮಾಡ್ಕೊಂಡು ಮೆತ್ತಿಗೆ ಹೋಗಪ್ಪ ಛೈ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಹೊರಗಡೆ ಬಂದ್ರೆ ಮತ್ತೆ ಪಕ್ಕದ ಮನೆ ಮಾರ್ಕ್ ದಾರಿಯಲ್ಲಿ ಸಿಗ್ತಾನೆ. ಮತ್ತೆ 2 ಕೈನ ಹಿಡ್ಕೊಂಡು ಶೇಕ್ ಮಾಡ್ತಾರೆ. ಆವಾಗ ಮಾರ್ಕ್, ನೀವು ಜೀನಾನ ಮನ್ಸಾರೆ ಇಷ್ಟಪಡ್ತೀರಾ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ಆದ್ರೆ ಅವರ ಮಗನನ್ನ ಇಟ್ಟು ಅಡ್ವಾಂಟೇಜ್ ತಗೊಳ್ಳೋಕೆ ಟ್ರೈ ಮಾಡಿದ್ರೆ ನಾನು ಪ್ರಾಬ್ಲಮ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಕ್ಯಾಪ್ಟನ್, ಇವನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ ಯಾರಿಗಾದ್ರೂ ಗೊತ್ತಾಗ್ತಾ ಇದೆಯಾ ಅಂತ ಕೇಳ್ಬೇಕಾದ್ರೆ, ಕ್ಯಾಪ್ಟನ್ ನೀವು ಟೀನಾಲನ್ನ ಲವ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದಾರೆ ಅವರು ಅನ್ಬೇಕಾದ್ರೆ, ನನ್ನ ಸೈಜ್ ಏನು ಅವರ ಸೈಜ್ ಏನು, ನೋ ವೇ ನೋ ಚಾನ್ಸ್. ಈ ಕಡೆ ಟೀನಾ ಮಗ ಆ ರೌಡಿ ಹುಡುಗನ ಹತ್ರ ಡಿವೈಸ್ ನ ಕೊಡು ಅಂತ ಜಗಳ ಮಾಡ್ತಾ ಇದ್ದಾನೆ. ಅದಕ್ಕೆ ಆ ಹುಡುಗ ಟೀನಾ ಮಗನಿಗೆ ಒಡೆಯೋಕೆ ಬರ್ತಾನೆ. ಆವಾಗ ನಮ್ಮ ಡೇವ್ ಅಲ್ಲಿಗೆ ಬಂದು ಆ ಹುಡುಗನ ಹಿಡಿದು ತಲೆ ಕೆಳಗೆ ಮಾಡಿ ಕುಳಿಕಿದ್ರೆ ಆ ಹುಡುಗನ ಹತ್ರ ಇಂದ ಏನೇನೋ ಬೀಳ್ತಾ ಇವೆ. ಆಮೇಲೆ ಇವರ ಡಿವೈಸ್ ನ ಮಾತ್ರ ತಗೋತಾರೆ. ಆವಾಗ ಆ ಹುಡುಗ, ಇರಿ ನಮ್ಮ ತಾಯಿಗೆ ಹೇಳ್ತೀನಿ ಅನ್ಬಿಟ್ಟು ಓಡಿ ಹೋಗ್ತಾನೆ. ಆಮೇಲೆ ಹೈಫೈ ಮಾಡ್ಕೊಂಡು ಟೀನಾ ಮಗನು ಡೇವ್ ಬರ್ತಾರೆ.
ಬಿಡ್ತಾರೆ. ಇವಾಗ ಬಾಲ್ ನ ಇಟ್ಟು ಬಾಟಲ್ ನ ಹೊಡೆದು ಆಟ ಆಡ್ತಾರಲ್ಲ, ಆ ಗೇಮ್ ನ ಆಡ್ತಾರೆ. ನಮ್ಮ ಡೇವ್ ಬಾಲ್ ನ ತಗೊಂಡು ಬಿಸಾಕ್ಬೇಕಾದ್ರೆ ಕೈ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ಕ್ಯಾಪ್ಟನ್, ಹೇ ನನ್ನ ರೈಟ್ ಹ್ಯಾಂಡ್ ಗೆ ಏನಾಯ್ತು ಅಂತ ಕೇಳ್ಬೇಕಾದ್ರೆ, ಸಾರಿ ಕ್ಯಾಪ್ಟನ್, ನಾನು ಟಾಯ್ಲೆಟ್ ಗೆ ಹೋಗಿದ್ದೆ, ಇವಾಗ ನೋಡಿ ಅಂತ ಬಾಲ್ ನ ತಗೊಂಡು ಸ್ಪೀಡ್ ಆಗಿ ಥ್ರೋ ಮಾಡುತ್ತೆ ಡೇವ್. ಬಾಲು ಕರೆಕ್ಟ್ ಆಗಿ ಬಾಟಲ್ ಗೆ ಹೊಡೆದು ಎಲ್ಲೆಲ್ಲಿಗೂ ಬಿದ್ದು ಕೊನೆಗೆ ನಮ್ಮ ಡೇವ್ ತಲೆಗೆ ಬಂದು ಒಡೆಯುತ್ತೆ. ಅದರಲ್ಲಿ ರೋಬೋಟ್ ಫುಲ್ ಶಡೌನ್ ಆಗಿ ಬಿದ್ದೋಗುತ್ತೆ. ಅದಕ್ಕೆ ಡಾಕ್ಟರ್ಸ್ ಬಾಡಿನ ಚೆಕ್ ಮಾಡಿ ನೋಡ್ಬಿಟ್ಟು ಸತ್ತೋಗ್ಬಿಟ್ಟಿದ್ದಾರೆ ಅಂತ ಶಾಕ್ ಕೊಡ್ತಾ ಇದ್ದಾರೆ. ಅದರಲ್ಲಿ ಒಳಗಡೆ ಪವರ್ ಟ್ರಾನ್ಸ್ಫರ್ ಆಗಿ ಎಲ್ಲರಿಗೂ ಶಾಕ್ ಹೊಡಿತಾ ಇದೆ. ಡಾಕ್ಟರ್ ಇವಾಗ ಇನ್ನ ಹೈ ವೋಲ್ಟೇಜ್ ಪವರ್ ನ ಇಟ್ಕೊಂಡು ಶಾಕ್ ಕೊಡೋಣ ಅಂತ ಬರ್ಬೇಕಾದ್ರೆ ಅಷ್ಟರಲ್ಲಿ ಒಳಗಡೆ ಸಿಸ್ಟಮ್ ನ ರೀಬೂಟ್ ಮಾಡಿ ಮೇಲೆ ಎದ್ದೇಳ್ತಾರೆ ಡೇವ್. ಆಮೇಲೆ ಡಾಕ್ಟರ್ MRI ಸ್ಕ್ಯಾನ್ ಮಾಡ್ಬೇಕು, ನಿಮ್ಮ ಹತ್ರ ಏನಾದ್ರೂ ಕಾಯಿನ್ಸ್ ಹಣ ಇದ್ರೆ ಕೊಟ್ಬಿಟ್ಟು ಮಲ್ಕೊಳ್ಳಿ ಅನ್ಬೇಕಾದ್ರೆ ನನ್ನ ಹತ್ರ ಏನೂ ಇಲ್ಲ ಅಂತ ಹೋಗ್ತಾನೆ. ಆದ್ರೆ ಮೆಷಿನ್ ಆನ್ ಮಾಡಿದ ತಕ್ಷಣ ಸ್ಕ್ಯಾನಿಂಗ್ ಮೆಷಿನ್ ಗೆ ಅಂಟ್ಕೋತಾನೆ ಡೇವ್. ಯಾಕೆ ಅಂದ್ರೆ ಅದು ರೋಬೋಟ್ ಅಲ್ವಾ, ಫುಲ್ ಮೆಟಲ್ ಅಲ್ವಾ. ಸಾರಿ ಡಾಕ್ಟರ್, ಸ್ವಲ್ಪ ಕಾಯಿನ್ಸ್ ಇತ್ತು ಅದಕ್ಕೆ ಅಂಟ್ಕೋಬಿಟ್ಟೆ. ಆಮೇಲೆ ಡೇವ್ ಡೈರೆಕ್ಟ್ ಟೀನಾ ಹತ್ರ ಹೋಗಿ ಡಿನ್ನರ್ ಗೆ ಕರೀತಾನೆ. ಅಂದ್ರೆ ಕ್ಯಾಪ್ಟನ್ ಟೀನಾಲನ್ನ ಡಿನ್ನರ್ ಗೆ ಕರೀತಾರೆ. ಅದಕ್ಕೆ ನಂಬರ್ 2 ಟೆನ್ಷನ್ ಆಗಿ, ನಾವು ಬಂದಿರೋ ಕೆಲಸ ಏನು, ಫಸ್ಟ್ ಅದನ್ನ ಫಿನಿಶ್ ಮಾಡಿ ಅಂತ ಬೈತಾನೆ. ಅದಕ್ಕೆ ಕ್ಯಾಪ್ಟನ್, ಈ ಶಿಪ್ಪಿಗೆ ನಾನೇ ಕ್ಯಾಪ್ಟನ್, ನೀನು ನಿನ್ನ ಕೆಲ್ಸನ ನೋಡು ಅಂತ ಬೈದ್ ಬಿಡ್ತಾರೆ. ಈ ಕಡೆ ಆ ಪೊಲೀಸು ಎಲ್ಲರಿಗೂ ಫ್ಯಾಕ್ಸ್ ಕಳ್ಸಿದ್ದಾರೆ. ಸೊ ಹಾಸ್ಪಿಟಲ್ ಅಲ್ಲಿ ಇರೋ ಒಬ್ಬ ಪೊಲೀಸು ನಮ್ಮ ಡೇವ್ ನ ನೋಡಿ ಡೌಟ್ ಆಗ್ತಾರೆ. ಆಮೇಲೆ ಹೋಟೆಲ್ ಅಲ್ಲಿ ಎಲ್ಲರೂ ಟೀನೆ ಬರ್ತ್ಡೇ ಪಾರ್ಟಿನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಸಾಲ್ಸಾ ಡ್ಯಾನ್ಸ್ ನು ಮಾಡ್ತಾ ಇದ್ದಾರೆ. ಆವಾಗ ನಮ್ಮ ಡೇವ್ ನ ಡ್ರಿಂಕ್ಸ್ ಕುಡಿಯೋಕೆ ಹೇಳ್ತಾರೆ ಜನ. ಅದಕ್ಕೆ ನಮ್ಮ ಡೇವ್ ಡ್ರಿಂಕ್ಸ್ ನ ತಗೋಬೇಕಾದ್ರೆ ಆವಾಗ್ಲೇನೆ ನಂಬರ್ 17 ಟೀಮ್ ಬಾಯಿನ ಕ್ಲೀನ್ ಮಾಡ್ತಾ ಇದ್ದಾರೆ. ಒಳಗಡೆ ಎಣ್ಣೆ ಬರ್ತಾ ಇದೆ, ಏನಾಗುತ್ತೋ. ಈ ಕಡೆ ಹಾಸ್ಪಿಟಲ್ ಅಲ್ಲಿ ಇದ್ದ ಪೊಲೀಸು ಮೇನ್ ಪೊಲೀಸ್ ನ ಕರೆದು ಇದೇ ತರ ಒಬ್ಬನ ಹುಡುಗಿ ಜೊತೆ ನೋಡ್ದೆ, ಯಾವ್ದೋ ಸಾಲ್ಸಾ ರೆಸ್ಟೋರೆಂಟ್ ಗೆ ಹೋಗೋದಾಗಿ ಮಾತಾಡ್ತಾ ಇದ್ರು ಅಂತ ಇನ್ಫಾರ್ಮೇಶನ್ ಕೊಡ್ತಾನೆ. ಇಲ್ಲಿ ಬಾಯಿ ಒಳಗಡೆ ನಂಬರ್ 17 ಸ್ವಲ್ಪ ಎಣ್ಣೆನ ಕುಡಿದ್ಬಿಟ್ಟು, ಸ್ಪೇಸ್ಗೆ ಹೋಗ್ದೇನೆ ಸ್ಪೇಸಿಗೆ ಹೋದಂಗ ಆಗ್ತಾ ಇದೆಯಲ್ಲ ಕಣ್ರೋ ಅಂತ ಹೇಳ್ತಾ ಇದ್ದಾನೆ. ಆವಾಗ ಡೇವ್, ನಾವು ಬೇಗನೆ ನಮ್ಮ ಪ್ಲಾನೆಟ್ಗೆ ಹೋಗ್ಬಿಡ್ತೀವಿ ಅಂತ ಹೇಳ್ಬೇಕಾದ್ರೆ ಹುಡುಗ ಸಪ್ಪಿಗೆ ಆಗ್ಬಿಡ್ತಾನೆ. ನೀನು ಹೋಗ್ಬಿಟ್ರೆ ನನಗೆ ಬೋರ್ ಆಗುತ್ತೆ ಡೇವ್, ಯಾರುವೇ ನನ್ನ ಜೊತೆ ಮಾತಾಡಲ್ಲ ಅನ್ಬೇಕಾದ್ರೆ, ನಿನ್ನಿಂದಾನೇ ನಾವು ರಿಟರ್ನ್ ನಮ್ಮ ಪ್ಲಾನೆಟ್ಗೆ ಹೋಗೋಕೆ ಆಗ್ತಾ ಇದೆ, ನಿನ್ನ ಸಹಾಯವನ್ನ ಯಾವತ್ತೂ ನಾವು ಮರೆಯಲ್ಲ ಅಂತ ಡೇವ್ ಹೇಳ್ತಾರೆ. ಆವಾಗ ಶಿಪ್ ಒಳಗಡೆ ಇರೋ ಏಲಿಯನ್ಸ್ ಎಲ್ಲರೂ ಪಾರ್ಟಿನ ಎಂಜಾಯ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ನಂಬರ್ 3 ನಂಬರ್ 4 ಡ್ರೆಸ್ ನೆಲ್ಲ ಚೇಂಜ್ ಮಾಡಿ ಪಾರ್ಟಿ ಡ್ರೆಸ್ ನ ಹಾಕೊಂಡಿದ್ದಾರೆ. ಆವಾಗ ನಂಬರ್ 3 ಬನ್ನಿ ಡ್ಯಾನ್ಸ್ ಮಾಡೋಣ ಅಂತ ಕ್ಯಾಪ್ಟನ್ ನ ಕರಿಬೇಕಾದ್ರೆ ಈ ಕಡೆ ಟೀನಾನು ಕರೀತಾ ಇದ್ದಾಳೆ. ಅದಕ್ಕೆ ಕ್ಯಾಪ್ಟನ್ ಯೋಚನೆ ಮಾಡಿಬಿಟ್ಟು, ನಾನು ಟೀನಾ ಜೊತೆ ಡ್ಯಾನ್ಸ್ ಮಾಡ್ತೀನಿ ಅಂತ ಹೋಗ್ತಾರೆ. ಆವಾಗ ಡಾಕ್ಟರ್, ನಮ್ಮ ಶಿಪ್ ಒಳಗಡೆ ನಂಬರ್ 2 ನಿಮಗೆ ಆಪೋಸಿಟ್ ಆಗಿ ಒಂದು ಟೀಮ್ ನ ಫಾರ್ಮ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕ್ಯಾಪ್ಟನ್ ಅದನ್ನ ಕೇರೇ ಮಾಡ್ತಾ ಇಲ್ಲ. ಟೀನಾ ಜೊತೆ ಡ್ಯಾನ್ಸ್ ಮಾಡೋಕೆ ಹೋಗ್ತಾರೆ. ಆದ್ರೆ ಕ್ಯಾಪ್ಟನ್ ಗೆ ಡ್ಯಾನ್ಸ್ ಮಾಡೋಕೆ ಬರ್ತಾ ಇಲ್ಲ. ಆವಾಗ ನಂಬರ್ 4 ನಾನು ಡ್ಯಾನ್ಸ್ ಮಾಡ್ತೀನಿ ಬಿಡಿ ಅಂತ ಅವನು ಬಂದು ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾನೆ. ಟೀನಾನ ಹಿಡ್ಕೊಂಡು ಸಾಲ್ಸಾ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಆವಾಗ ನಂಬರ್ 17 ಟೀಮ್ ಹುಡುಗರು ಬಾಯಲ್ಲಿದ್ದ ಎಣ್ಣೆ ಫುಲ್ ಕುಡಿದ್ಬಿಟ್ಟು ಹೊರಗಡೆ ಬಂದು ಶೋಲ್ಡರ್ ಮೇಲೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾರು ನೋಡೋಕು ಮುಂಚೆ ಅವುಗಳನ್ನ ಬಾಯಲ್ಲೇ ಕ್ಯಾಚ್ ಮಾಡ್ಕೊಂಡು ಮತ್ತೆ ಡ್ಯಾನ್ಸ್ ನ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಆವಾಗ ಪೊಲೀಸ್ ಸಡನ್ ಆಗಿ ಅಲ್ಲಿಗೆ ಬಂದು ನಮ್ಮ ಡೇವ್ ನ ಅರೆಸ್ಟ್ ಮಾಡೋಕೆ ಟ್ರೈ ಮಾಡ್ತಾರೆ. ಅದಕ್ಕೆ ನಮ್ಮ ಡೇವ್, ಇವಾಗ ನಾವು ರಿಟರ್ನ್ ಅಟ್ಯಾಕ್ ಮಾಡಿದ್ರೆ ಪಬ್ಲಿಕ್ ಗೆ ತೊಂದರೆ ಆಗುತ್ತೆ ಅಂತ ಸೈಲೆಂಟ್ ಆಗಿ ಇದ್ಬಿಡ್ತಾರೆ. ಆವಾಗ ಪೊಲೀಸ್, ವೆಲ್ಕಮ್ ಟು ಎರ್ತ್ ಏಲಿಯನ್ ಅಂತ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾರೆ. ಅದೇ ಟೈಮ್ಗೆ ಶಿಪ್ ಒಳಗಡೆ ನಂಬರ್ 2 ಅವನ ಟೀಮ್ ನ ಇಟ್ಟು ಕ್ಯಾಪ್ಟನ್ ಅರೆಸ್ಟ್ ಮಾಡಿ ಶಿಪ್ ನ ಕಂಟ್ರೋಲಿಗೆ ತಗೋತಾನೆ. ಆಮೇಲೆ ಈ ಶಿಪ್ ಇನ್ ಮುಂದೆ ನನ್ನ ಕಂಟ್ರೋಲ್ ಅಂತ ಹೇಳ್ಬಿಟ್ಟು ಬ್ಲಾಸ್ಟರ್ ನ ಆನ್ ಮಾಡಿಸಿ ಶೂಟ್ ಮಾಡ್ತಾ ಇದ್ದಾನೆ. ನಂಬರ್ 2 ಗೋಡೆನ ಒಡ್ಕೊಂಡು ಹೊರಗಡೆ ಬರ್ತಾನೆ. ಪೊಲೀಸು ಡೇವ್ ನ ಶೂಟ್ ಮಾಡಿದ್ರೆ ಡೇವ್ ಗೆ ಏನೂ ಆಗ್ತಾ ಇಲ್ಲ, ಯಾಕೆ ಅಂದ್ರೆ ಅವನ ಮೇಲೆ ಪ್ರೊಟೆಕ್ಟೆಡ್ ಶೀಲ್ಡ್ ಇದೆ. ಆವಾಗ ನಂಬರ್ 17 ಈ ನಂಬರ್ 2 ಜೊತೆ ನಾನು ಕೆಲಸ ಮಾಡಲ್ಲ ಅಂತ ಕಿವಿಯಿಂದ ಹೊರಗಡೆ ಜಂಪ್ ಮಾಡಿ ಕಾಫಿ ಕಪ್ ಒಳಗಡೆ ಬಿದ್ದೋಗ್ತಾನೆ. ಆಮೇಲೆ ಡೇವ್ ಟೀನಾ ಹತ್ರ ಬಂದು, ನಿನ್ನಿಂದ ನಮಗೆ ಟೈಮ್ ವೇಸ್ಟ್ ಆಯ್ತು ಅಂತ ಬೈದ್ಬಿಟ್ಟು ಹೋಗ್ತಾನೆ. ಆವಾಗ ಒಳಗಡೆ ಅರೆಸ್ಟ್ ಆಗಿರೋ ಕ್ಯಾಪ್ಟನ್ ನ ಯಾರಿಗೂ ಗೊತ್ತಿಲ್ಲದೆ ನಂಬರ್ 3 ರಿಲೀಸ್ ಮಾಡ್ತಾಳೆ. ಇಲ್ಲಿ ಹೊರಗಡೆ ಮಗ, ಅಮ್ಮ ಡೇವ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಅಮ್ಮ, ಅವರು ಹೀಗೆ ಮಾತಾಡೋಕೆ ಚಾನ್ಸೇ ಇಲ್ಲ, ಅವರಿಗೆ ಏನೋ ಪ್ರಾಬ್ಲಮ್ ಆಗಿದೆ, ಅವರನ್ನ ನಾವೇ ಅಮ್ಮ ಕಾಪಾಡಬೇಕು ಅಂತ ಹೇಳ್ತಾನೆ. ಇಲ್ಲಿ ಒಳಗಡೆ ಮತ್ತೆ ಕ್ಯಾಪ್ಟನ್ ನಂಬರ್ 3 ಅರೆಸ್ಟ್ ಮಾಡಿಬಿಡ್ತಾರೆ ನಂಬರ್ 2 ಟೀಮ್. ಆವಾಗ ಕ್ಯಾಪ್ಟನ್, ಇವರೆಲ್ಲ ತುಂಬಾ ಒಳ್ಳೆಯವರು, ಈ ಮನುಷ್ಯರುಗಳನ್ನ
ಮನುಷ್ಯರುಗಳನ್ನ ಏನು ಮಾಡ್ಬಿಡ್ಬೇಡ ಅನ್ಬೇಕಾದ್ರೆ ಅದಕ್ಕೆ ನಂಬರ್ 2 ನಿನಗೆ ಯಾವಾಗ್ಲಿಂದ ಮನುಷ್ಯರ ಮೇಲೆ ಪ್ರೀತಿ ಬಂತು ಅಂತ ಹೇಳ್ಬಿಟ್ಟು ಇಬ್ಬರನ್ನು ಮೂಗ್ ತೂತಿಂದ ಹೊರಗಡೆ ಕಳಿಸ್ಬಿಡ್ತಾನೆ ನಂಬರ್ 2. ಹೊರಗಡೆ ಬಂದ್ರೆ ಎಲ್ಲ ದೊಡ್ಡದಾಗಿ ಇದೆ. ಒಂದು ಬಾಲ್ ಬೇರೆ ಇವ್ರಗಳ ಮೇಲೆ ಬೀಳೋಕೆ ಬರ್ತಾ ಇದೆ. ಅದಕ್ಕೆ ಒಂದು ಕಂಬದ ಹಿಂದೆ ಹೌಸ್ಕೊಂಡು ಎಸ್ಕೇಪ್ ಆಗ್ತಾರೆ ನಮ್ಮ ಕ್ಯಾಪ್ಟನ್ ಮತ್ತೆ ನಂಬರ್ 3. ಆದ್ರೆ ಆವಾಗ ಒಂದು ನಾಯಿ ಬಂದು ಅಲ್ಲೇ ಸೂಸು ಮಾಡುತ್ತೆ. ಅದಕ್ಕೆ ಹೆದರ್ಕೊಂಡು ಓಡಿ ಬಂದ್ರೆ ಈ ಕಡೆ ಒಬ್ಬ ಏರ್ ಕ್ಲೀನರ್ ನ ಇಟ್ಟು ಗಾಳಿ ಹೊಡಿತಾ ಇದ್ದಾನೆ. ಅದರಲ್ಲಿ ಇಬ್ಬರು ಹಾರ್ಕೊಂಡು ಹೋಗ್ತಾರೆ. ಕ್ಯಾಪ್ಟನ್ ಹೇಗೋ ಸೇಫ್ ಆಗ್ಬಿಟ್ರು. ನಂಬರ್ 3 ಎಲ್ಲಿ ಅಂತ ನೋಡಿದ್ರೆ ರೋಡ್ ಅಲ್ಲಿ ಹೋಗ್ದಿರೋ ಚಿವಿಂಗಮ್ ಅಲ್ಲಿ ಸಿಗಾಕೊಂಡಿದ್ದಾಳೆ. ಅವಳನ್ನ ಕಾಪಾಡೋಣ ಅಂತ ಹೋದ್ರೆ ಅದೇ ಟೈಮ್ಗೆ ಒಂದು ಕಾರ್ ಬೇರೆ ಬರುತ್ತೆ. ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡು ಒಂದು ಪ್ಲಾಸ್ಟಿಕ್ ಕವರ್ ನ ಪ್ಯಾರಾಶೂಟ್ ತರ ಯೂಸ್ ಮಾಡಿ ಹಾರ್ಕೊಂಡು ಹೋಗಿ ಡೇವ್ ರೋಬೋಟ್ ಕಾಲ್ ಮೇಲೇನೆ ಬೀಳ್ತಾರೆ. ಆ ರೋಬೋಟ್ ಅಲ್ಲಿ ಬ್ಯಾಟರಿ ಡೌನ್ ಆಗ್ಬಿಟ್ಟಿದೆ. ಸೊ ನಿಧಾನಕ್ಕೆ ವಾಕ್ ಮಾಡ್ತಾ ಇದೆ. ಸರಿ ಟ್ಯಾಕ್ಸಿಯಲ್ಲಿ ಹೋಗೋಣ ಅನ್ಕೊಂಡ್ರೆ ಟ್ಯಾಕ್ಸಿನ ಯಾರು ನಿಲ್ಲಿಸ್ತಾನೆ ಇಲ್ಲ. ಅದಕ್ಕೆ ಕೈಗನ್ನ ತೋರಿಸಿ ಟ್ಯಾಕ್ಸಿ ಡ್ರೈವರ್ ನ ಹೆದರಿಸಿ ಎಲ್ಲಿಗೋ ಹೋಗ್ತಾ ಇದ್ದಾರೆ ಡೇವ್ ರೋಬೋಟ್. ಈ ಕಡೆ ಪೊಲೀಸ್. ಡೇವ್ ಒಬ್ಬ ಏಲಿಯನ್ ಅಂತ ಎಷ್ಟು ಹೇಳಿದ್ರು ಯಾರು ಅದನ್ನ ಕೇಳ್ತಾ ಇಲ್ಲ, ನಂಬ್ತಾ ಇಲ್ಲ. ಸರಿ ಅಂತ ಕಾಫಿ ಕುಡಿಯೋಣ ಅಂತ ಕಾಫಿ ಕಪ್ ನ ತಗೊಂಡ್ರೆ ಅದ್ರ ಒಳಗಡೆ ನಂಬರ್ 17 ಇದ್ದಾನೆ. ಸೊ ಅವನ ಹತ್ರ ಆ ರೋಬೋಟ್ ಎಲ್ಲಿಗೆ ಹೋಗ್ತಾ ಇದೆ ಅಂತ ತಿಳ್ಕೊಂಡು ಅವನನ್ನ ಪಾಕೆಟ್ ಒಳಗಡೆ ಹಾಕೊಂಡು ಹೊರಡ್ತಾನೆ ಪೊಲೀಸ್. ಈ ಕಡೆ ಡೇವ್ ರೋಬೋಟ್ ಸಮುದ್ರಕ್ಕೆ ಬಂದು ಆ ಡಿವೈಸ್ ನ ಎಸೆಯೋಣ ಅನ್ಕೋಬೇಕಾದ್ರೆ ನಮ್ಮ ಕ್ಯಾಪ್ಟನ್ ಶಿಪ್ ಒಳಗಡೆ ನುಗ್ಗಿ ಶಿಪ್ ನ ಓವರ್ ರೈಡ್ ಮಾಡ್ತಾ ಇದ್ದಾರೆ. ನಂಬರ್ 2 ಬಿಸಾಕೋಕೆ ಒಂದು ಕೈಯಿಂದ ಟ್ರೈ ಮಾಡಿದ್ರೆ ಕ್ಯಾಪ್ಟನ್ ಇನ್ನೊಂದು ಕೈಯಿಂದ ತಡಿತಾ ಇದ್ದಾರೆ. ಸೊ ಹಾಗೆ ಇಬ್ಬರು ಕಂಟ್ರೋಲ್ ಮಾಡೋದ್ರಿಂದ ಏನೇನೋ ಆಗಿ ಡೇವ್ ರೋಬೋಟ್ ಸರಿಯಾಗಿ ಕೆಳಗಡೆ ಬೀಳುತ್ತೆ. ಆವಾಗ ಆ ಡಿವೈಸ್ ಆಟೋಮೆಟಿಕ್ ರೋಲ್ ಮಾಡ್ಕೊಂಡು ನೀರಿಗೆ ಬಿದ್ದೋಗುತ್ತೆ. ಆದ್ರಿಂದ ಆ ಡಿವೈಸ್ ಸಮುದ್ರದಲ್ಲಿ ಇರೋ ನೀರನ್ನ ಅಕ್ವೇರ್ ಮಾಡ್ಕೋತಾ ಇದೆ. ಆವಾಗ ಕ್ಯಾಪ್ಟನ್ ಮತ್ತೆ ಮೇಲ್ ಬಂದು ತಲೆ ಒಳಗಡೆ ಬರ್ಬೇಕಾದ್ರೆ ಎಲ್ಲರೂ ನಮ್ಮ ಕ್ಯಾಪ್ಟನ್ಗೆ ಸಪೋರ್ಟ್ ಮಾಡ್ತಾರೆ. ಆದ್ರಿಂದ ನಂಬರ್ 2 ನ ಅರೆಸ್ಟ್ ಮಾಡಿ ಬಿಡ್ತಾರೆ ಟೀಮ್. ಆಮೇಲೆ ಆ ಡಿವೈಸ್ ನ ಮತ್ತೆ ನೀರಿಂದ ಹೊರಗಡೆ ತಗೊಳ್ಳೋಕೆ ಟ್ರೈ ಮಾಡ್ತಾರೆ. ಆದ್ರೆ ಇವ್ರ ಹತ್ರ ಪವರೇ ಇಲ್ಲ. ಬ್ಯಾಲೆನ್ಸ್ ಇರೋ ಪವರ್ ನ ಇಟ್ಟು ರಿಟರ್ನ್ ಅವರ ಪ್ಲಾನೆಟ್ ಗೆ ಹೋಗೋಕೆ ಆಗುತ್ತೆ ಅಷ್ಟೇ. ಇವಾಗ ಈ ಡಿವೈಸ್ ನ ತಗೊಳ್ಳೋಕೆ ಪವರ್ ನ ಯೂಸ್ ಮಾಡಿಬಿಟ್ರೆ ಪವರ್ ಕಡಿಮೆ ಆಗ್ಬಿಡುತ್ತೆ ಅಷ್ಟೇ. ಆಮೇಲೆ ಭೂಮಿಯಲ್ಲಿ ಇರಬೇಕಾಗುತ್ತೆ. ಅದಕ್ಕೆ ಕ್ಯಾಪ್ಟನ್ ಇವಾಗ ಏನ್ ಮಾಡೋಣ ನನ್ನ ಟೀಮ್ಮೇಟ್ಸ್, ಮನುಷ್ಯರನ್ನ ಕಾಪಾಡೋನ್ವಾ ಇಲ್ಲ ನಮ್ಮ ಪ್ಲಾನೆಟ್ ಗೆ ರಿಟರ್ನ್ ಹೋಗ್ಬಿಡೋನ್ವಾ ಅಂತ ಕೇಳ್ಬೇಕಾದ್ರೆ ಆವಾಗ ಎಲ್ಲರೂ ಭೂಮಿಯನ್ನ ಕಾಪಾಡಲೇಬೇಕು. ಯಾಕೆ ಅಂದ್ರೆ ನಾವು ಡೇವ್ ಮಿಂಚಾಂಗ್ ಅಂತ ಹೇಳ್ತಾರೆ. ಸೊ ಫುಲ್ ಪವರ್ ನು ಯೂಸ್ ಮಾಡಿ ಆ ಡಿವೈಸ್ ನ ಹೊರಗಡೆ ತೆಗೆದು ಮತ್ತೆ ಅದನ್ನ ಸ್ಪೇಸ್ ಗೆ ಬಿಸಾಕ್ ಬಿಡ್ತಾರೆ ನಮ್ಮ ಡೇವ್ ರೋಬೋಟ್. ಸೊ ಇವಾಗ ಬ್ಯಾಟರಿ ಫುಲ್ ಡ್ರೈ ಆಗ್ಬಿಟ್ಟಿದೆ. ಆವಾಗ ಪೊಲೀಸರ್ಸ್ ಆ ಜಾಗಕ್ಕೆ ಬಂದ್ಬಿಡ್ತಾರೆ. ಟೀನಾ ಮಾರ್ಕ್ ಮತ್ತೆ ಮಗನ ಜೊತೆ ಅಲ್ಲಿಗೆ ಬಂದ್ಬಿಡ್ತಾಳೆ. ಆವಾಗ ಮಗ ಪೊಲೀಸ್ ಹತ್ರ ಇಂದ ಲೇಸರ್ ಗನ್ ತಗೊಂಡು ಡೇವ್ ರೋಬೋಟ್ ಗೆ ಶಾಕ್ ಕೊಡ್ತಾನೆ. ಆದ್ರಿಂದ ರೋಬೋಟ್ ಗೆ ಫುಲ್ ಪವರ್ ಬಂದ್ಬಿಡುತ್ತೆ. ಆಮೇಲೆ ಕ್ಯಾಪ್ಟನ್ ಹೊರಗಡೆ ಬಂದು ಸಾರಿ, ಶಿಪ್ ನ ಬೇರೆಯವರು ಕಂಟ್ರೋಲ್ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು, ಅದಕ್ಕೆ ಇಷ್ಟೊಂದು ಪ್ರಾಬ್ಲಮ್ ಆಯ್ತು, ಇನ್ ಮುಂದೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಪೊಲೀಸ್ಗೆ ಹೇಳ್ಬಿಟ್ಟು ನೀನು ನಿಮ್ ತಂದೆ ತರಾನೇ ತುಂಬಾ ಸ್ಟ್ರಾಂಗ್, ಚೆನ್ನಾಗಿರು, ಚೆನ್ನಾಗಿ ಓದು ಅಂತ ಟೀನಾ ಮಗನಿಗೆ ಅಡ್ವೈಸ್ ಮಾಡ್ಬೇಕಾದ್ರೆ ಪೊಲೀಸು ಸರಿ ಇದು ಒಳ್ಳೆ ಏಲಿಯನ್ ಅನ್ಸುತ್ತೆ ಅಂತ ಬಿಟ್ಬಿಡ್ತಾನೆ. ಆವಾಗ ಪೊಲೀಸ್ ಪಾಕೆಟ್ ಒಳಗಡೆ ಇರೋ ನಮ್ಮ ನಂಬರ್ 17 ಪೊಲೀಸ್ ನನ್ನ ಮರ್ತು ಬಿಡಬೇಡಿ ಕಳಿಸ್ಕೊಡಿ ಅಂತ ಕೇಳ್ಬೇಕಾದ್ರೆ ಸೊ ಪೊಲೀಸು ಅವನನ್ನ ತಗೊಂಡು ಹೋಗಿ ಬಾಯಿ ಒಳಗಡೆ ಇಡ್ತಾನೆ. ಸೊ ಎಲ್ಲ ಮುಗೀತು, ಹೊರಡೋಣ ಅಂತ ಶಿಪ್ ರೆಡಿ ಆಗ್ಬೇಕಾದ್ರೆ FBI ಅಲ್ಲಿಗೆ ಬಂದು ರೋಬೋಟ್ ನ ಕ್ಯಾಚ್ ಮಾಡಿ ಬಿಡ್ತಾರೆ. ಅಷ್ಟೇ ಸಿಗಾಕೊಂಡ್ರು ನಮ್ಮ ಹುಡುಗರು. ಡೇವ್ ರೋಬೋಟ್ ಸಿಗಾಕೊಳ್ತು ಅನ್ಕೊಂಡ್ರೆ ಆವಾಗ ರೋಬೋಟ್ ಇಂದ ಶೂ ಮಾತ್ರ ಸಪರೇಟ್ ಆಗಿ ರಿಲೀಸ್ ಆಗಿ ಅದರಲ್ಲಿ ಏಲಿಯನ್ಸ್ ಎಲ್ಲರೂ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ. ಏನೇ ಇವರ ಮಿಷನ್ ಕಂಪ್ಲೀಟ್ ಆಗ್ಲಿಲ್ಲ ಅಂದ್ರು ಭೂಮಿ ಹತ್ರ ಇಂದ ತುಂಬಾ ವಿಷಯಗಳನ್ನ ತಿಳ್ಕೊಂಡಿದ್ದಾರೆ ಏಲಿಯನ್ಸ್. ಮತ್ತೆ ಕ್ಯಾಪ್ಟನ್ಗೂ ನಂಬರ್ 3ಗೂ ಲವ್ ಸೆಟ್ ಆಗ್ಬಿಡುತ್ತೆ. ಇವ್ರುಗಳಿಗೆ ಬೇಕಾಗಿರೋ ಉಪ್ಪು ಸಾಲ್ಟು ಬೇರೆ ಯಾವ್ದಾದ್ರು ಪ್ಲಾನೆಟ್ ಅಲ್ಲಿ ಸಿಗ್ಬೋದು ಅಂತ ಹಾರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಡೇವ್ ಮಿಂಚಾಂಗ್ ಏಲಿಯನ್ಸ್. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇ ಈ ತರ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.